ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತು ನಮ್ಮ ಸೌಜನ್ಯ ಹೋರಾಟಗಾರರ ತಂಡ ಉತ್ತರ ಕರ್ನಾಟಕದ ವಿಜಯನಗರ ಜಿಲ್ಲೆಯ ಹೊಳಲು ಅನ್ನುವಂತಹ ಒಂದು ಗ್ರಾಮದಲ್ಲಿದೆ. ಹೋಬಳಿ ಮಟ್ಟದ ಗ್ರಾಮ. ಇಲ್ಲಿ ಈ ಗ್ರಾಮ ತಾವು ನೋಡಬಹುದು. ಇಲ್ಲಿ ಅನೇಕ ಜನ ಗ್ರಾಮಸ್ಥರು ನೆರೆದಿದ್ದಾರೆ. ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ, ತಮ್ಮ ಅಭಿಪ್ರಾಯಗಳನ್ನು ಹೇಳೋದಕ್ಕೆ. ವಿದ್ಯಾವಂತ ಗ್ರಾಮೀಣ ಭಾಗದ ಯುವಕರಿದ್ದಾರೆ, ಇಲ್ಲಿ ರೈತರಿದ್ದಾರೆ, ಸಣ್ಣ ರೈತರಿದ್ದಾರೆ, ಎಲ್ಲ ನಂತರ ಕೂಲಿ ಕಾರ್ಮಿಕರಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಚರ್ಚೆ ಅನ್ನು ನಾವು ಇಟ್ಕೊಂಡಿದ್ದೇವೆ, ಇದರಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಏನು ನಡೀತಾ ಇದೆ ಅಂದರೆ ಸುಗ್ರೀವಾಜ್ಞೆ, ನಿನ್ನೆ ತಾನೇ ಸುಗ್ರೀವಾಜ್ಞೆ ಹೊರಬಿದ್ದಿದೆ. ಎಲ್ಲರಲ್ಲಿಯೂ ಕೂಡ ಖಂಡಿತವಾಗಿ ಒಂದು ಉತ್ಸಾಹ ಇದೆ. ಅಂದರೆ ಇಷ್ಟು ವರ್ಷಗಟ್ಟಲೆ ನಾವು ಸಿಕ್ಕಾಪಟ್ಟೆ ಪ್ರತಿ ವಾರ ಬಡ್ಡಿ ದುಡ್ಡನ್ನು ಕಟ್ಟಿ ಸಾಕಷ್ಟು ಜನ ನೊಂದ್ಕೊಂಡಿದ್ದಾರೆ. ಎಷ್ಟೋ ಜನ ಊರು ಬಿಟ್ಕೊಂಡು ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅನೇಕ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದಿರಿ. ಹೀಗಾಗಿ ನಾವು ಇವತ್ತೊಂದು ಏನು ವಿಶೇಷ ಪ್ರಯತ್ನ ಮಾಡ್ತಾ ಇದ್ದೀವಿ, ಈ ಸುಗ್ರೀವಾಜ್ಞೆಯ ಪರಿಣಾಮ, ಅದರಿಂದ ಗ್ರಾಮಸ್ಥರು ಈ ಸಂಘಗಳಿಂದ ಸಾಲ ತೆಗೆದುಕೊಂಡಂಥವ್ರು ಏನಂತಾರೆ, ಅವರಿಗೆ ಅದರ ಲಾಭ ಆಗುತ್ತಾ ಅನ್ನೋ ವಿಚಾರವನ್ನು ನೇರವಾಗಿ ತಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ಸೌಜನ್ಯ ಹೋರಾಟದಿಂದ ನಡೆದಂಥ ಜನಜಾಗೃತಿಯಿಂದ ಸಾಕಷ್ಟು ವರದಿಗಳು ಈ ವ್ಯವಸ್ಥೆಯ ಮೂಲೆಗೂ, ಅದು ನ್ಯಾಯಾಂಗ ವ್ಯವಸ್ಥೆ ಇರಬಹುದು, ಕಾರ್ಯಾಂಗ ಇರಬಹುದು, ರಾಜಕೀಯ ವ್ಯವಸ್ಥೆ ಇರಬಹುದು, ಶಾಸಕಾಂಗ ವ್ಯವಸ್ಥೆ ಇರಬಹುದು, ಅನೇಕ ಜನ ಶಾಸಕರು ಕೂಡ ನಾವು ಕೊಟ್ಟಂತಹ ವರದಿಯ ಆಧಾರದ ಮೇಲೆ ಮಾತಾಡಿದಂಥ ಉದಾಹರಣೆಗಳಿದೆ. ಹೀಗಾಗಿ ಇವತ್ತು ನೇರವಾಗಿ ನಿನ್ನೆ ಸಾಯಂಕಾಲ ಸುಗ್ರೀವಾಜ್ಞೆ ಜಾರಿಯಾಯಿತು. ಇವತ್ತು ನಾವು ಈ ಭಾಗದಲ್ಲಿ, ಯಾಕಂದರೆ ಇಲ್ಲಿವರೆಗೆ ಸೌಜನ್ಯ ಹೋರಾಟ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲೇ ನಡೀತಾ ಇತ್ತು. ಆದರೆ ಇವತ್ತು ಸಾಕಷ್ಟು ಜನ ಕಾಯ್ಕೊಂಡು ಕೂತಿದ್ರು. ಅಂದರೆ ತುರ್ತಾಗಿ ನಾವು ಅವರಿಗೆ ವಿಷಯವನ್ನು ಇವತ್ತು ಮಧ್ಯಾಹ್ನ ಕೊಟ್ಟಿದ್ದೀವಿ. ಇಲ್ಲಂತಂದರೆ ನಾವು ತುಂಬ ಆತ್ಮೀಯವಾಗಿ ಬರಮಾಡಿಕೊಂಡು, ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬರಬೇಕಂತೂ ಕೂಡ ಸಾಕಷ್ಟು ಜನ ಯುವಕರು ಕಾಯ್ತಾ ಇದ್ರು ಇಲ್ಲಿ. ಆದರೆ ಇನ್ನೊಂದು ಕೆಲಸಕ್ಕೆ, ದೈವದ ಕೆಲಸದ ನಿಮಿತ್ತ ಅವರು ಮತ್ತು ವಾಪಸ್ಸಾಗಿ ಇದಕ್ಕೆ ಹೋದರು, ಎಲ್ಲಿ ಮಂಗಳೂರಿಗೆ ಹೋದರು. ಆದರೆ ನಾನು ಇವ್ರ ಜೊತೆಗೆ ಈಗ ಒಂದು ಸಂವಾದ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವು ಇದನ್ನು ವೀಕ್ಷಣೆ ಮಾಡಬೇಕು, ಮತ್ತು ತಮಗೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಅದನ್ನು ಕೇಳುವಂಥ ಪ್ರಯತ್ನ ಮಾಡಬೇಕು. ಈಗ ತಾವು ಹೇಳ್ತಾ ಇದ್ರಲ್ಲ, ಏನು ನಿಮ್ಮದು ಸಮಸ್ಯೆ ಹೇಳಿದ್ರಲ್ಲ, ನಿಮ್ಮ ಹೆಸರೇನು? ಬಸವರಾಜ್ ಅಂತ. ಹಾಂ, ಬಸವರಾಜ್ ಅಂತ ಹೇಳಿ. ನಮ್ಮ ಮನ್ಯಾಗ ಒಂದು 4 ಮಂದಿ ಅದನ್ನ ಧರ್ಮಸ್ಥಳ ಸಂಘದ ಮೆಂಬರ್ಗಳು ಅದಾರ. ನಾವು ಲೋನ್ ತಗೊಂಡಿಲ್ಲ, ಉಳಿತಾಯ ಖಾತೆ ಅಂತ ಹೇಳಿ ವಾರ 20 ರೂಪಾಯಿ ಕಟ್ಟಿದ್ರು. ಅವ್ರ ಗ್ರೂಪ್ನಲ್ಲಿ ಬೇರೆ ಹೆಣ್ಮಗಳು ಒಂದು ಲಂಸಮ್ ಅಮೌಂಟ್ 7 ಲಕ್ಷ ಎಷ್ಟು ತಗೊಂಡಾರ. ಈಗ ನಾವು ಕಟ್ಟೋದ್ ಬಂದ್ ಮಾಡಿದ್ಮೇಲೆ ನಾವು ಕಟ್ಟಿದ್ದಂತ ದುಡ್ಡನ್ನ ಕೊಡಿಸ್ರಿ ಅಂತಂದ್ರೆ, ಈಗ ಆ ಅಮ್ಮಂದು ಅಷ್ಟ್ರು ಕಟ್ಟಿಸ್ರಿ, ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಉಳಿತಾಯ ಕಟ್ಟಿದಿರಿ, ಆದ್ರೆ ನೀವು ಸಾಲ ತಗೊಂಡಿಲ್ಲ, ಆದ್ರೆ ಉಳಿತಾಯ ದುಡ್ಡು ನೀವು ಕೇಳ್ತಾ ಇದ್ದೀರಿ ಅವರಿಗೆ. ಈಗ ಅದಕ್ಕೆ ಏನಂತಾರ ಅವರು? ಆ ಎಮ್ಮ ತಗೊಂಡಾರಲ್ಲ, ಥರ್ಡ್ ಪಾರ್ಟಿ ಎಮ್ಮ ತಗೊಂಡಾರಲ್ಲ, ಆ ದುಡ್ಡು ಕಟ್ಟಿಸ್ರಿ, ನಿಮ್ಮ ಇನ್ನೊಬ್ಬರ ಕಡೆ ಅಂತ ಕಟ್ಟಿಸ್ರಿ. ಇಲ್ಲಿ ನೋಡಿ, ನೀವು ಕೂಡ ಅರ್ಥ ಮಾಡ್ಕೊಳ್ರಿ, ಇದೊಂದು ಒಗ್ಗಟ್ಟನ್ನ ಒಡೆಯುವಂತಹ ಪ್ರಯತ್ನ ಇದು. ಅದು ರಿಲೇಶನ್ಶಿಪ್ ಹಾಳು ಮಾಡಕ್ಕಂತ ನಿಮಗ ಎಲ್ಲರೂ ಕೂಡ ಹೇಳ್ರಿ ಒಬ್ಬೊಬ್ಬರಾಗಿ, ಇದರಿಂದ ನಿಮಗೆ ಜೀವನ ಉನ್ನತಿ ಆಯ್ತಾ? ಆಮೇಲೆ ಯಾವ ಸಂಘದಿಂತರ? ಅದ್ರ ಹೆಸರು ಗೊತ್ತಿಲ್ಲ. ಹಾ, ಯಾವುದು? ಧರ್ಮಸ್ಥಳ ಸಂಘ. ಧರ್ಮಸ್ಥಳ ಸಂಘ, ಅವ್ರ ಸಂಘದ ಹೆಸರು ಏನಂತಾರ ಗೊತ್ತಿಲ್ಲ, ಆದ್ರೆ ಧರ್ಮಸ್ಥಳ ಸಂಘ. ನಿಮಗೆ ಇದ್ರ ಮಾಡಿರೋದ್ರಿಂದ ಏನು ಪೂರ್ತಿಯಾಗಿ ಅಭಿವೃದ್ಧಿ ಆಯ್ತು ಅಂತ ಅನಿಸ್ತದ, ಅಥವಾ ಜೀವನ ಕಿರಿಕಿರಿ ಅನಿಸ್ತೋ? ಏನ ಕಿರಿಕಿರಿ ಅನಿಸ್ತ? ಕಿರಿಕಿರಿ. ಇವತ್ತು ಮಂಗಳವಾರ ಅಂತಂದ ಮುಂಚಿತ್ರಿ, ಈಗ ಬೇಚಾರದಿಂದ ಹಿಡ್ದು ಶುಕ್ರವಾರ ಅಲ್ರಿ. ಬೇಚಾರ ದಿನ ಸಾಯಂಕಾಲ ಬಂದಿ ಅಂದ್ರ ಅವ್ರು ಬಂದು ಸೈನ್ ಮಾಡಿ ರೊಕ್ಕ ಕೊಡೋರಿಗೆ ಬಿಡಲ್ರಿ. ಅವ್ರ ರೊಕ್ಕ ಅವ್ರಿಗೆ ಕಟ್ಲೇ ಇರ್ಬೇಕು. ಈಗ ನಿನ್ನೆ ಸುಗ್ರೀವಾಜ್ಞೆ ಆಯ್ತಲ್ಲ, ಈಗ ಮತ್ತೆ ಈಗ ಮುಂದೆ ಏನ್ ಮಾಡ್ತೀರಿ? ಈಗ ಮುಂದೆ ಕಟ್ಟಲ್ರಿ. ನಾವು ಕಟ್ಟಲ್ಲ. ನೀವು ಕಟ್ಟಲ್ಲ, ನೀವು ಕಟ್ಟಲ್ಲ. ಬ್ಯಾಂಕಿಂದ ಏನೋ ಹೇಳ್ತಿದ್ರು, ನೋಟಿಸ್ ಕೊಟ್ಟಿದ್ರು ಅಂತ ಹೇಳಿ, ಬ್ಯಾಂಕ್ನವರು ಫ್ರೀಸ್ ಮಾಡ್ತೀವಿ ಅಂತ ಹೇಳಿ. ಫ್ರೀಸ್ ಮಾಡ್ತಿದ್ರೆ ಹೋಗಿ ಒಂದ್ ಸ್ವಲ್ಪ ಒಂದ್ ತಿಂಗಳ ತನಕ ಬಹಳ ಇದು ಮಾಡಿದ್ರೆ, ಮತ್ತೊಂದು ಲಾಯರ್ ನೋಟಿಸ್ ಅವನ್ನೆಲ್ಲ ಕಳಿಸಿ ಮೇಲೆ
ಮತ್ತೆ ಮೂವರ್ದು ಓಪನ್ ಮಾಡಿದ್ರೆ ಹಾ ಹಾ ಆಮೇಲೆ ನಾವು ಒಂದ್ ಸ್ವಲ್ಪ ದಬಾಸಿ ಮೇಲೆ ಮತ್ತೆ ನಮ್ದು ಓಪನ್ ಮಾಡಿದ್ರೆ ಓಪನ್ ಮಾಡಿ ಈಗ ತಮ್ಮ ಹೆಸರೇನಂದ್ರಿ? ಪ್ರಕಾಶ್ ಅಂತ. ಇದೇ ಹೊಳಲು ಗ್ರಾಮದವ್ರಲ್ಲ. ಅವ್ರು ಹೇಳಿದ್ರು ಬ್ಯಾಂಕ್ನವ್ರು ನೋಟಿಸ್ ಫ್ರೀಸ್ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಕಳಿಸಿದ್ರಿ ಇವರಿಗೆ. ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ನಿನ್ನೆ ಹೊರಡಿಸಿದಂತಹ ಆದೇಶ ಪತ್ರದಲ್ಲಿ ಏನು ಸುಗ್ರೀವಾಜ್ಞೆಯಲ್ಲಿ ಒಂದು ಅಂಶ ಬಹಳ ಸ್ಪಷ್ಟವಾಗಿದೆ. ಈ ಹಿಂದೆ ಬಡ್ಡಿ ಸಾಲಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೋಟಿಸ್ಗಳು ಬಂದಿದ್ರೆ ಅಥವಾ ಬ್ಯಾಂಕ್ಗಳು ನಿಮ್ಮ ಮೇಲೆ ದಾವೆಗಳನ್ನು ಹೂಡಿದ್ರೆ ಅವು ಯಾವುದೇ ದಾವೆಗಳು ಕೂಡ ಪರಿಗಣಿಸತಕ್ಕದ್ದಲ್ಲ. ಅವು ಎಲ್ಲವೂ ಕೂಡ ಕ್ಯಾನ್ಸಲ್ ಆದವು. ಯಾವುದೇ ಬ್ಯಾಂಕ್ ನಿಮ್ಮ ಮೇಲೆ ಫ್ರೀಸ್ ಆಗಿದ್ರೆ ನೋಟಿಸ್ ಕಳಿಸಿದ್ರೆ ಅಂದರೆ ಈ ಲೈಸೆನ್ಸ್ ಇಲ್ಲದೆ ಇರುವಂತಹ ಸಂಘಗಳು ನಿಮಗೆ ಯಾವತ್ತಿಗಾದರೂ ಕೂಡ ಈ ಧರ್ಮಸ್ಥಳ ಸಂಘದವರು SKTIRDPದವರು ಲೈಸೆನ್ಸ್ ತೋರಿಸಿದಾರಪ್ಪ ನಿಮಗೆ? ಈಗ ಪೊಲೀಸ್ ಮುಂದೆ ಏನಾದರೂ ಹೇಳಿದಾರ ಕೊಟ್ಟಿದಾರ? ಅದು RBI ಲೈಸೆನ್ಸ್ ತೋರಿಸಿಲ್ಲ ಸರ್. ತೋರಿಸಿಲ್ಲ. ಬ್ಯಾಂಕ್ ಅವರು ಅಗ್ರಿಮೆಂಟ್ ಬಾಂಡ್ ಒಳಗೂ ವೀಕ್ಲಿ ನೀವು ಕೇಳಿದ್ರ ಅವರಿಗೆ? ಬ್ಯಾಂಕ್ ಅಗ್ರಿಮೆಂಟ್ ಕೇಳಿದ್ರಿ? ನೀವು ಕೇಳಿದ್ರಿ? ತೋರಿಸಿದ್ರ ಲೈಸೆನ್ಸ್? ನಿಮಗೆ ತೋರಿಸಿದಾರ ಲೈಸೆನ್ಸ್? ತೋರಿಸಿಲ್ಲ. ಈಗ ಯಾರಿಗೆ ಲೈಸೆನ್ಸ್ ಇಲ್ಲ ಅವರು ದುಡ್ಡು ನಿಮಗೆ ಬಡ್ಡಿಗೆ ಕೊಟ್ಟಿದ್ದಾರೆ, ಸಾಲ ಕೊಟ್ಟಿದ್ದಾರೆ. ಈ ಕ್ಷಣದಿಂದ ಈ ಆದೇಶ ಜಾರಿ ಆದ ತಕ್ಷಣದಿಂದ ಈ ಆದೇಶ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರು ಹೊರಡಿಸಿದಂತಹ ಆದೇಶದಿಂದ ನೀವು ಕಟ್ಟಿರಂತ ಸಾಲ ಮುಟ್ಟಿದೆ ಎಂದು ತಿಳಿದುಕೊಳ್ಳಬೇಕು ಅಂತ ಪ್ಯಾರಾ ನಂಬರ್ 12ರಲ್ಲಿ ಬರೆದಿದ್ದಾರೆ. ಅಂದ್ರೆ ಇನ್ನು ಮೇಲೆ ಅವರು ಬಡ್ಡಿ ವಸೂಲಿ ಮಾಡುವ ಹಾಗೇನೇ ಇಲ್ಲ. ಈಗ ಪ್ರಶ್ನೆ ಬರ್ತದೆ, ನೀವು ಹೇಳಿದ್ರಲ್ಲ ಈಗ ಇನ್ನೊಂದೇನು ಮನೆಯಾಗಿನ ಹೆಣ್ಮಕ್ಳಿಗೆ, ಅದನ್ನ ಹೇಳ್ರಿ ಸ್ವಲ್ಪ. ಹೇಳ್ರಿ ನಿಮ್ಮ ಹೆಸರು? ಗೋಣಪ್ಪ. ಯಾವರು? ಹೊಳಲು. ಹೇಳ್ರಿ. ಅವರು ಏನ್ ಹೇಳ್ತಾರ ಅಂತಂದ್ರ ಸಾಲ ನಿಮ್ಗೆ ಕೊಟ್ಟಲ್ಲ, ನಾವು ಹೆಣ್ಮಕ್ಳಿಗೆ ಸಾಲ ಕೊಟ್ಟಲ್ಲ, ನಾವು ಕೊಟ್ಟಿರೋದು ಹೆಣ್ಮಕ್ಳಿಗೆ ಹೆಣ್ಮಕ್ಳು ಕೂಡ ವಸೂಲಿ ಮಾಡ್ಕೊಂತ, ನಾವು ಹೆಣ್ಮಕ್ಳ ಕಡೆ ವಸೂಲಿ ಮಾಡ್ತೇವೆ ಅಂತ ಹೇಳ್ತಾರೆ ಸರ್. ಇದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈಗ ಏನು 3 ವಾರ ಕಟ್ಟ ನಿಲ್ಲಿಸಿದ್ವಲ್ಲ, ನೀವು ನಿಲ್ಲಿಸಿದ್ರಿ 3 ವಾರದಿಂದ? 3 ವಾರ ಕಂಟಿನ್ಯೂ ಕಟ್ಟಿದ್ದಿಲ್ಲ ನಾವು. 3 ವಾರ ಕಟ್ಟಿದಾಗ ನೀವ್ ಯಾಕೆ ಕಟ್ಟಲಿಲ್ಲ? ಯಾರು ಹೇಳಿದ್ರಿ ನೀವು? ಅಂದ್ರೆ ನಿಮ್ಗೇನು ಎಲ್ಲ ನ್ಯೂಸ್ ನೋಡಿದೀವಿ ನಾವು. ನ್ಯೂಸ್ ಅಂದ್ರೆ ನಮ್ದು ಇದು ಹೋರಾಟದಿಂದ ಎಲ್ಲ ನೀವು ನೋಡಿದಿರಿ? ನೋಡಿದೀವಿ, ಇವರೆಲ್ಲ ಹೇಳಿದ್ರು ನಮ್ಗೆ ಹಿಂಗೈತಿ ಅಂತಂದು. ಆ ಉದ್ದೇಶಕ್ಕೆ ನಾವು ಕಟ್ಟೋದ್ ಬಿಟ್ಟಿದ್ವಿ. ಕಟ್ಟೋದ್ ಬಿಟ್ಟಾಗ ಏನಾಗ್ಬಿಡ್ತು, ಇವ್ರು ಇನ್ನೂರು 9 ಜನನ ಸೇರ್ಕೊಂಡ್ಬಿಟ್ರಿ. ಅವ್ರು ಈಗ ಹೆಂಗ್ ಸೇರ್ಕೊಂಡಾವ ನಾವು ಹಿಂಗ್ ಸೇರ್ಕೊಂಡ್ಬಿಟ್ರ. ಅವ್ರು ಸೇರ್ಕೊಂಡ್ಬಿಟ್ರಿ, ಇವ್ರನ್ನೆಲ್ಲ ಮಿದುಳಿ ಕೈ ಹಾಕಿ ಎಬ್ರಿ ಒಳಕ್ ಹಚ್ಚಿಬಿಟ್ರ. ಯಾರಿಗೆ? ಹೆಣ್ಮಕ್ಳಿಗೆ. ಅವ್ರು ಯಾವಾಗ ಹಚ್ಚಿದ್ರ ನಮಗೆ ಅಲ್ಲ, ನಿಮಗೆ ಇದರಿಂದ ನೀವು ಹೇಳಿದ್ರಲ್ಲ ನಾವು ಹೆಣ್ಮಕ್ಳ ಕಡೆ ವಸೂಲಿ ಮಾಡ್ತೇವೆ, ಇವರು ಮಹಿಳೆಯರನ್ನ ಸಬಲೀಕರಣ ಮಾಡ್ತೇವೆ ಅಂತ ಹೇಳ್ತಾರೆ. ಮಹಿಳೆಯರು ಸಬಲೀಕರಣ ಆಗಿ ಸ್ವಂತ ಕಾಲ ಮೇಲೆ ನಿಂತಾರ ಅಥವಾ ಹೆಂಗ? ಬಾರಿ ಅನುಕೂಲ ಆಗ್ಯಾರ ಅಥವಾ ಹೆಂಗ? ಯಾವ್ದಿಲ್ರಿ, ರೊಕ್ಕ ತಗೊಂಡ ಕಟ್ಸದ್ರಿ. ಅಂದ್ರೆ ಗಂಡ್ಮಕ್ಳ ಕಡೆ ರೊಕ್ಕ ತಗೊಂಡ ಕಟ್ಸೋದ ಅದನ್ನ. ಅದ್ರ ಭಾರ ಅವ್ರು ಏನಂತಾರ, ನೀನ ಕಟ್ಟುವಂತ ನಮ್ಮ ಅಪ್ಪನಿಂದ ತಂದ್ ಕಟ್ಲೆ ನಾನು ತಗೊಂಡಿ ನೀ ಕಟ್ಟು ಅಂತ ಹೇಳ್ತಾರೆ. ಈಗ ಇಲ್ಲ ಅಂದ್ರೆ ಆತ ಹೋಗ ನೋಡ. ಈಗ ಯಜಮಾನ್ರ, ಈಗ ಆದೇಶ ಹೊರಬಿದ್ದಿದೆ, ಸುಗ್ರೀವಾಜ್ಞೆ. ಯಾರು ಕೂಡ ಅನಧಿಕೃತವಾಗಿ ಈ ಮೀಟರ್ ಬಡ್ಡಿ ದಂಧೆ ನಡೆಸ್ತಾರೆ, ಸಾಲ ಕಟ್ಟಂಗಿಲ್ಲ ಮತ್ತು ಅದು ಮನ್ನಾ ಆಗಿದೆ ಅಂತ ಹೇಳಿದಾರೆ. ನೀವು ಕಟ್ತೀರಾ ಇಲ್ಲ? ಈಗ ಇದ್ರ ಬಗ್ಗೆ ಇನ್ನ ನನಗೆ ಪೂರ ಮಾಹಿತಿ ಇಲ್ಲ. ಹೋಗಿ ನಾ ತಿಳಿಸ್ಬೇಕಂತಂದ್ರ ಸಂಘ ಸುದ್ದಿ ತೆಗಿಬೇಡ ಅಂತ ಹೇಳ್ತಾರ. ಅವ್ರ ಮನೆಗೆ ಹೋದ್ ಕೂಡಲೇ ಇದ ಕೆಲಸ ಅಂದ್ರೆ ಹೆಣ್ಮಕ್ಳದು ಮೈಂಡ್ ವಾಶ್ ಮಾಡಿಬಿಟ್ಟಾರ. ಕೆಬರಿ ಬಿಟ್ರ ಹಂಗ ಅದನ್ನ ಏನಂತ ವಾಶ್ ಏನಂತ 8 ಮಂದಿ ಕುತ್ಕೊಂತ 8-9 ಮಂದಿ ಕುತ್ಕೊಂಡಿರ್ತಾರಲ್ಲ, ಅವ್ರನ್ನ 4 ಮಂದಿ ಕುಂದಿರ್ತಾರ ಕುರ್ಚಿ ಹಾಕಿ ಶಾರೋದಿಸಿ. ಅವ್ರು ಏನ್ ಮಾಡ್ತಾರ, ಇವ್ರನ್ನ ನಾವು ಕೊಟ್ಟ ರೊಕ್ಕನ ದೇವ್ರ ಹೋಗ್ತದ ಹಂಗ ಹಿಂಗ ಅಂತಂದ್ ಹೇಳಿ 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 ಅವ್ರು ಕೂದಲು ಉದುರ್ ಬಿಟ್ಟವ್ರು. ಏನಿಲ್ಲ, ನೆಕ್ಸ್ಟ್ ಇನ್ನುಳಿಕೆಯವ್ರು ಯಾರಿಗೂ ಸಾಲ ಸಿಗಲ್ಲ ಅನ್ನೋ ಒಂದು, ಆಮೇಲೆ ನಿಮ್ದು ಉಳಿತಾಯದ ಲಾಭಾಂಶ ಕೊಡಲ್ಲ, ನಿಮ್ ಉಳಿತಾಯ ಬರಲ್ಲ, ಈ ತರ ಕಂಡೀಷನ್ಸ್ ಹಾಕ್ತಾರೆ. ಈಗ ಬ್ಯಾಂಕಿನವ್ರು ಈಗ ಹೊಸದಾಗಿ ಕಳೆದ 1 ತಿಂಗಳಿಂದ ಏನಾದ್ರು ಕೊಡ್ತೀವಿ ಅಂತ ಏನಾದ್ರು ಹೇಳಿದಾರೆ? ಏನಂತ ಹೇಳಿದಾರೆ ಅಂತ ಹೇಳ್ಬಿಡಿ. ಇಲ್ಲ, ನೇರವಾಗಿ ಅವರು ಸಂಘದ ವ್ಯವಹಾರ ಮಾಡಿರ್ತಾರಲ್ರಿ, ಬ್ಯಾಂಕ್ ಥ್ರೂ. ಬ್ಯಾಂಕ್ ಸಂಘಗಳು ಮಾಡಿದಾರಲ್ರಿ, ಸ್ವಸಹಾಯ ಸಂಘಗಳು. ಆ ಸ್ವಸಹಾಯ ಸಂಘಗಳಿಗೆ ಅವರೇ ವ್ಯವಹಾರ ನೋಡಿ ನಾವು 5 ಲಕ್ಷದ ಮಟ್ಟ ನಿಮಗೆ ಈ ಸಂಘಕ್ಕೆ ಸಾಲ ಕೊಡಬಹುದು ನಾವು ಅಂತ ಕೊಡಬಹುದು. ಅಂದ್ರೆ ದಾಖಲೆ ಇಡ್ಬೇಕಾ, ಅಡ ಇಡ್ಬೇಕಾ, ಮನೆ ಏನು ಇಲ್ದೇನೆ ಕೊಡ್ತೀನಿ ಮುಂದಾಗಿ ಏನ
ಗ್ರೂಪ್ ಮೆಂಬರ್ ಮೇಲೆ ಕೊಡ್ತಾ ಇರೋದು 10 ಮಂದಿ ಗ್ರೂಪ್ ಮೆಂಬರ್ ಮೇಲೆ ಗ್ರೂಪ್ ಮೆಂಬರ್ ಮೇಲೆ ಅವ್ರ ಬ್ಯಾಂಕ್ ಅವರೇ ಬಂದು ವೆರಿಫೈ ಮಾಡಿ ಕೊಡ್ತೀವಿ ಅಂತ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವ್ರೇನ್ ಕೇಳಿಲ್ಲ, ಸಂಘವ್ರು ಏನ್ ಕೇಳಿಲ್ಲ, ಅವರೇ ಕೊಡ್ತೀವಿ ಅಂತ ಹೇಳಿ. ಈ ಮಹತ್ವವಾದಂತಹ ಮಾಹಿತಿಯನ್ನ ಗ್ರಾಮಸ್ಥರು ಹೇಳಿದ್ದನ್ನೇ ತಿಳ್ಕೊಳ್ಳಿ. ಯಾಕಂದ್ರೆ ಇವರೆಲ್ಲ ವಿದ್ಯಾವಂತರು. ಗ್ರಾಮಸ್ಥರಂದ್ರೆ ಅವ್ರಿಗೇನು ವಿದ್ಯೆ ಇಲ್ಲ ಅಂತಲ್ಲ, ಎಲ್ಲ ಬ್ಯಾಂಕಿಗಳ ಜೊತೆಗೂ ಮಾತಾಡ್ತಾರೆ. ನಮ್ಗಿಂತ ಜಾಸ್ತಿ ಬ್ಯಾಂಕಿನ ಜೊತೆಗೆ ವಹಿವಾಟ ಇರ್ತದೆ. ಇದರ ಬಗ್ಗೆ ಸ್ವತಃ ಅವರೇ ಹೋಗಿ ಕೇಳಿದಾಗ ಹೇಳಿದ್ದಾರೆ. SBI ಬ್ಯಾಂಕ್ನವ್ರು ಹೇಳಿದ್ದಾರೆ, ಸ್ವಸಹಾಯ ಗುಂಪಿನ ಹತ್ರ ಬಂದ್ರೆ 5 ಲಕ್ಷದವರೆಗೆ ಗುಂಪಿಗೆ ನಾವು ಸಾಲವನ್ನ ಯಾವುದೇ ಆಧಾರ ಶ್ಯೂರಿಟಿ ಇಲ್ದೇನೆ, ದಾಖಲೆಯ ಅಡ ಇಡದೇನೆ ನಾವು ಕೊಡ್ತೀವಿ ಅಂತ ಹೇಳಿದೀವಿ. ಬ್ಯಾಂಕ್ನವ್ರು ಹೇಳಿದ್ದಾರೆ. ಯಾವ ಬ್ಯಾಂಕ್ನವರು? SBI ಬ್ಯಾಂಕ್ನವ್ರು ಹೇಳಿದ್ದಾರೆ. ಆಲ್ರೆಡಿ ತಗೊಂಡಿದ್ದಾರೆ. ಆಲ್ರೆಡಿ 5 ಗುಂಪುಗಳು ತಗೊಂಡಿದ್ದಾರೆ, ಸಬ್ಸಿಡಿ ಹಣದಲ್ಲಿ ತಗೊಂಡಿದ್ದಾರೆ. ಅಂದ್ರೆ ಈಗ ಇವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ? ನಾವು ಎಲ್ಲೆಲ್ಲಿ ಜಾಗೃತಿ ಮಾಡಕ್ ಹೋಗ್ತಾ ಇದೀವಿ ಅಲ್ಲಿ ಒಂದಿಷ್ಟು ಜನರನ್ನ ಬಿಡ್ತಾ ಇದ್ದಾರೆ, ಈ ರೌಡಿಸಮ್ ಮಾಡೋರ್ನ ಮತ್ತೆ ಹೆಣ್ಮಕ್ಳನ್ನ. ನಮ್ಮ ವಿರುದ್ಧ ಗುಂಪು ಒಂದು 4-5 ಜನ ಹೆಣ್ಮಕ್ಳು ಬಂದ್ಬಿಡ್ತಾರೆ. ಈಗ ನೀವು ಅಂದ್ರಿ ಹೆಣ್ಮಕ್ಳು ಬಂದ್ರೆ ನಾವೇನ್ ಮಾಡೋಣ್ರಿ ಅಂತೇಳಿ. ಏನ್ರಿ ಅದೇ ಹಾ 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 ಬೇರೆ ಅಲ್ಲ, ನಮ್ಮಲ್ಲಿನೇ ಜಗಳ ಹಚ್ಚಿಬಿಡ್ತಾರೆ. ಇವ್ರು ಈಗ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಾವು ಈಗ ಸೌಜನ್ಯ ಹೋರಾಟಗಾರರು ಜನಜಾಗೃತಿ ಮಾಡ್ಬೇಕಂತ ಹೇಳಿ ಗ್ರಾಮಗಳಿಗೆ ಹೋದ್ರೆ ಅಲ್ಲಿ ಬೇರೆ ಬೇರೆ ಕಡೆಯಿಂದ ಒಂದಿಷ್ಟು ಹೆಣ್ಮಕ್ಳು ಬಂದು ಪೂರ್ತಿಯಾಗಿ ಒಂಥರ ದಾಳಿ ಮಾಡ್ದಂಗೆ ಆ ರೀತಿ ಮಾಡೋದು ಮಾಡಿ ನೋಡಿ. ನಾವು ಸಬಲೀಕರಣ ಮಾಡ್ತಾ ಇದ್ದೀವಿ, ನೀವು ಕೊಡಿಸ್ರಿ ಅಂತ ನನಗೆ ಕೇಳ್ತಾ ಇದ್ದಾರೆ. ಗಿರೀಶ್ ಮಟ್ಟಣ್ಣ ಅವ್ರು ಕೊಡಿಸ್ತಾರಾ, ಮಹೇಶ್ ಶೆಟ್ಟಿ ತಿಮ್ರೋಡಿ ಕೊಡ್ತಾರಾ ಅಂತ ಹೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೇರವಾಗಿ, ಇವರು ಈಗ ತಾನೇ ನಿಮ್ಮ ಮುಂದೆನೆ ಹೇಳಿದ್ರು, ಬ್ಯಾಂಕಿನವರೇ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಯಾಕಂದ್ರೆ ಬ್ಯಾಂಕಿನ ನಿಯಮ ಇದೆ. ಅದು ಬ್ಯಾಂಕಿನ ನಿಯಮದ ಪ್ರಕಾರ ಸ್ವಸಹಾಯ ಸಂಘದ ಮುಖಲಕ ಯಾರು ಬರ್ತಾರೆ, RBIನೇ ಹೇಳಿದೆ ಸ್ವಸಹಾಯ ಗುಂಪುಗಳಿಗೆ ಕೊಡಬೇಕು ಅಂತ. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, ಬ್ಯಾಂಕಿನಿಂದ ಬರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ನೀರಿನ ಟ್ಯಾಂಕ್ ಕಟ್ ಮಾಡಿಬಿಟ್ಟಿದ್ದಾರೆ. ಅಸಹಾಯಕರಾದವ್ರು ಏನ್ ಮಾಡಬೇಕು, ನೀರಂತ್ರಿ ಬೇಕೇ ಬೇಕು. ಹಿಂಗಾಗಿ SBI ಬ್ಯಾಂಕ್, ಹಿಂಗಾಗಿ ಜನಸಾಮಾನ್ಯರು ನೀರು ಬೇಕಂತ ಇದ್ರೆ ಈಗ ನೀರು ಕಟ್ ಆಯ್ತು, ವಾಟರ್ ಟ್ಯಾಂಕ್ ಕಟ್ ಆಯ್ತು, ಹೊಳೆ ನೀರು ಬರವಲ್ಲು, ಬೋರ್ವೆಲ್ಲು ಕಟ್ ಆಯ್ತು. ಇನ್ನೇನ್ ಮಾಡಬೇಕು, 10 ರೂಪಾಯಿ 20 ರೂಪಾಯಿದು ಒಂದು ಬಿಸ್ಲೇರಿ ಕ್ಯಾನ್ ತಗೊಂಡು ಕುಡಿಯುವಂತ ಪರಿಸ್ಥಿತಿ. ಅಂದ್ರೆ ಇವ್ರ ಕಡೆ ಹೋಗಿ ಮೀಟರ್ ಬಡ್ಡಿ ದಂಧೆ ಕೈ ಹಾಕುವಂತ ಪರಿಸ್ಥಿತಿ ಆಗಿದೆ. ಈಗ ಎಲ್ಲರಿಗೂ ಕೂಡ ನಾನು ನಿಮಗೆ ಕೇಳೋದು, ನೀವು ಒಗ್ಗಟ್ಟಾಗಿ ಇರ್ತೀರಾ? ಯಾಕಂತ ಹೇಳಿದ್ರೆ ಇಷ್ಟು ದಿನ ಏನ್ ಮಾಡಿದ್ರು ಅವ್ರು, ನಿಮಗೆ ಒಬ್ಬನಿಗೆ ಏನಾದರೂ ಕಟ್ಟಲಿಲ್ಲ ಅಂತ ಹೇಳಿದ್ರೆ 8 ಮಂದಿ 10 ಮಂದಿ ನಿಮ್ಮ ಮೇಲೆ ಬಿಡ್ತಿದ್ರು. ಹೌದಲ್ರಿ? ಅದಾಗಿದೆಯೋ ಇಲ್ಲೋ ಹೇಳ್ಬಿಡಿ. ಈಗ ಒಬ್ಬ ಕಟ್ಟಂಗಿಲ್ಲ ಅಂದ್ಕೊಳ್ಳೆ, ನಿಮಗೆ ಗೊತ್ತಿದೆಯಾ ಆ ತರ ಏನಾದ್ರು ನಿಯಮ ಐತೆ ಅಂತ ಅನಿಸ್ತದ ನಿಮಗೆ? ನಿಯಮ ಇದೆ, ಕಾನೂನು ಇದೆಯೇನೋ ರಾಜ್ಯದಲ್ಲಿ? ಯಾವ್ದಾದ್ರು ಕಾನೂನು ಇದೆಯಾ? ಒಬ್ಬ ಕಟ್ಟಲಿಲ್ಲ ಅಂದ್ರೆ 10 ಜನ ಹೋಗಿ ಅವನ ಮನೆಗೆ ನುಗ್ಗಿ ಬೈಬೇಕು ಅಂತ ಹೇಳಿ ಐತೆ? ಕಟ್ಟೇಬೇಕು ಅಂತ ಏನಾದ್ರು ನಿಯಮ ಐತೆ? ಇಲ್ಲ. ಈಗ ಮನೆಗೆ ಹೋಗಿ ವಸೂಲಿ ಮಾಡಂಗಿಲ್ಲ ಸರ್ ಅವರು. ಯಾವುದೇ ಕಾರಣಕ್ಕೂ ಕೇಳಂಗಿಲ್ಲ, ಪ್ರಕಾರ ಕೇಳಂಗಿಲ್ಲ. ಅವ್ರ ಆಫೀಸಲ್ಲೇ ಕಲೆಕ್ಟ್ ಮಾಡಬೇಕು. ಸರಿ. ಬಟ್ ಇವರು 1 ಡೇ ಬಿಫೋರ್ ಅವ್ರ SP ಗಳು ಕಳಿಸ್ತಾರೆ. ಕಳಿಸಿ ಲೆಕ್ಕಪತ್ರ ಬರೆದು ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಎಲ್ಲ ಸರಿ ಮಾಡ್ಬಿಟ್ಟು ಆಮೇಲೆ ಬೆಳಗ್ಗೆ ಹೋಗಿ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹೋಗಿ ಬೆಳಿಗ್ಗೆ ಹೋಗಿ ಕಟ್ಟಬೇಕು. ಇವ್ ಸಂಘದಾಗ ಮೆಂಬರ್ಗಳು ಇರ್ತಾರಲ್ರಿ, 2-3 ಮಾಡಿರ್ತಾರ. ಅಂದ್ರೆ 1 ಡೇ ಬಿಫೋರ್ ಮನೆಗೆ ಬಂದು ಎಲ್ಲ ವಸೂಲಿ ಮಾಡ್ತಾರೆ ಸರ್. ಒಂದಿನ ಮುಂಚೆನೆ ಬಂದು ವಸೂಲಿ ಮಾಡ್ತಾರೆ. ಅಮೌಂಟ್ ನಮ್ ಕಡೆ ಲೆಕ್ಕಪತ್ರ ನಾಳೆ ಅಮೌಂಟ್ ಕಟ್ಬೇಕಂದ್ರ ಇವತ್ತು ರಾತ್ರಿ ಎಲ್ಲ ಬಂದು ನಿಂತ್ಕೊಂಡಿರ್ತಾರ ಸರ್. ಇವತ್ತು ರಾತ್ರಿ ಬಂದ ಅಮೌಂಟ್ ಕಲೆಕ್ಟ್ ಮಾಡಿ ಮ್ಯಾಕ ಇವತ್ತು ರಾತ್ರಿ ಎಷ್ಟೊತ್ತರ ಅಮೌಂಟ್ ಕಲೆಕ್ಟ್ ಮಾಡಿ ಮ್ಯಾಕ ನಾವು ದುಡ್ಡು ಆಮೇಲೆ ಕಟ್ತೀವಿ ಅಂತ ಹೇಳಿ. ನಿಮ್ಗೆ ವಾರ ಕಟ್ಲಿಕ್ಕೆ ಒಳ್ಳೇದಾಗತ್ತಾ ಅಲ್ಲ ತಿಂಗಳಿಗೆ ಕಟ್ಲಿಕ್ಕೆ? ಸರ್ ತಿಂಗಳ ಕಟ್ಬೋದು ಸರ್. ಇದು ವಾರ ಭಯಂಕರ ಟಾರ್ಚರ್ ಸರ್. ಮತ್ತೆ ಹೇಳ್ತಾರಲ್ಲ ವಾರ ಕಟ್ಟದ ನೀವೇ ಬರ್ದು ಕೊಟ್ಟಿರಂತಲ್ಲ ಪುಸ್ತಕದೊಳಗ, ಅವ್ರು ಹೇಳ್ತಾರ. ಅವರ ಬರ್ಕೊಂಡಾರ, ನೀವೇನು ಬರ್ದು ಕೊಟ್ಟಿಲ್ಲ. ಯಾರು ಓದಿ ಸಹಿ ಮಾಡಿಲ್ಲ. ನೀವ್ ಯಾರು ಓದಿ ಸಹಿ ಮಾಡಿಲ್ಲ, ಹಂಗ ಸುಮ್ನೆ ಸಹಿ ಮಾಡಿಬಿಟ್ರಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ನಿಮ್ಗೆ ಕೇಳ್ತೇನೆ. NRLM ಬಗ್ಗೆ ನಿಮ್ಗೆ ಯಾರಿಗೆ ಏನು ಗೊತ್ತೈತಿ? NRLM ಬಡ್ಡಿ ಮನ್ನಾ ಆಗಿದ್ರ ಬಗ್ಗೆ ನಿಮ್ಗೆ ಗೊತ್ತೈತಾ? ಗೊತ್ತಿದೆ ನಮ್ಗೆ. ನಮ್ ಸಂಘ ಅದು ಸೇರಿಲ್ಲ.
ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದಿರಿ, ವಿಚಾರಣೆ ಮಾಡಿದಿರಿ? ಈಗೆಲ್ಲ ಇವೆಲ್ಲ ಬಂದಾಗಿಂದ ನಾವು ವಿಚಾರ ಮಾಡ್ತಾ ಇದೀವಿ. ವಿಚಾರ ಮಾಡ್ತೀರಿ, ಮುಂಚೆ ಏನೋ ಅದ್ರ ಬಗ್ಗೆ ವಿಚಾರ? ನಾವು ಅವ್ರ ಆಫೀಸಲ್ಲಿ ಹೋಗಿ ಕೇಳಿದಾಗ ನಾವು ಎಂಟ್ರಿ ಮಾಡಕ್ ಕೊಟ್ಟಿದೀವಿ ಅಂತ ಹೇಳಿ ಅವ್ರು ನಮ್ಗೆ ಹೇಳಿದ್ರು. ಎಂಟ್ರಿ ಮಾಡಿದ ಕಾಪಿನ ಕೊಡ್ರಿ, ಅದು ಏನ್ ಎಂಟ್ರಿ ಮಾಡಿರಿ ತೋರಿಸ್ರಿ ಅಂತ ಹೇಳಿದ್ರೆ ತೋರಿಸ್ಲಿಲ್ಲ. ಹಾಗಾದ್ರೆ ಇಷ್ಟು ವರ್ಷ ಮಾಡಿಲ್ಲ ನೀವು? ಇಲ್ಲ ಯಾವ ಸಂಘ- ಆಯ್ತು. ಈಗ ಉಳಿತಾಯ ಹಣ ಯಾರಿಗೆ ಸಿಕ್ಕತ್ ಕೈ ಎತ್ರಿ? ಈಗ ಉಳಿತಾಯ ಹಣ ನಿಮ್ ಕಡೆ ತಗೊಂಡಿದಾರ? ಈಗ 5,000 ರೂಪಾಯಿ ಬಂದೈತೆ ಸರ್ ನಮ್ದು. ನಮ್ಮ ಮನ್ಯಾಗ ಗೊತ್ತಿಲ್ಲ. ನಾವ್ ತಗೊಂಡೋದವಲ್ಲ, ನನಗೆ ಅಲ್ಲ, ನಾವ್ ಉಳಿತಾಯ ಹಣ ಕಟ್ಟಿಯಲ್ಲ, ನನಗೆ ಅಲ್ಲ. ಡೈಲಿ ಕಟ್ಟೀನಿ. 3 ವರ್ಷ. ಉಳಿತಾಯ ಹಣ ಕೊಟ್ಟಿದಾರ ನಿಮ್ಗೆ? ಕೊಟ್ಟಿಲ್ಲ. ನೀವು ಕೇಳಿದ್ರಿ? ಎಲ್ಲ ಕೇಳ್ರಿ. ಕೊಟ್ಟಿಲ್ಲ. ನೀವು ಉಳಿತಾಯ ಹಣ ನಿಮಗ ಗಲಾಟೆ ಆಯ್ತು ಇವತ್ತು. ಏನಂತ? ಉಳಿತಾಯ ಕೊಡ್ರಿ ಅಂತಂದು ಹೇಳಿದಂದ್ರ ಒಂದು ಅಜ್ಜಿಗೆ ಹೋಗಿ ಕೊಡ್ಸಕ್ ಹೇಳಿದ್ರಿ. 60 ವರ್ಷದ ಅಜ್ಜಿ ಇದೆ. ಅಜ್ಜಿಗೆ 3 ವರ್ಷ ಆತು ಲೋನ್ ಕೊಟ್ಟಿಲ್ಲ ಆಕಿಗೆ. ಲೋನ್ ಮಾಡಬೇಕಾದ್ರು ಅವ್ರನ್ನ ಸಹಿ ಮಾಡಿಲ್ಲ. ಆಕಿನ ಪರ್ಮಿಷನ್ ತಗೊಂಡು ಲೋನ್ ಕೊಟ್ಟಿಲ್ಲ. ಅವ್ರನ್ನೆಲ್ಲರನ್ನು ಕಟ್ಟಿಸ್ರಿ, ಅವ್ರ ಕೂಡ ಸಹಿ ಮಾಡಿಸ್ರಿ, ಹೆಬ್ಬಟ್ ಕೊಡಿಸ್ರಿ, ರೊಕ್ಕ ಕೊಡ್ತೇವೆ ಅಂತಂದ್ ಹೇಳಿ ಗಲಾಟೆ ಮಾಡಿದ್ರು. ನಾವು ನಿಮಗೆ ಫೋನ್ ಮಾಡಿದ್ವಿ, ನಿಮ್ದು ಬಿಜಿ ಇತ್ತು, ಮತ್ತೆ ಮುಂದಾರ ನೋಡೋಣ ಅಂತ ಬಿಡ್ರಿ ಅಂತಂದೇಳಿ ಮಾಡಿದ್ವಿ. ಈಗ ಇದ್ರೊಳಗೆ ಉಳಿತಾಯ ಹಣ ಎಲ್ಲ ವಾಪಸ್ ಕೊಡಬೇಕು ಅಂತ ಸುಗ್ರೀವಾಜ್ಞೆ ಒಳಗೆ ಐತಿ. ನಿಮ್ಗೆ ಗೊತ್ತೈತಾ ಇದ್ರ ಬಗ್ಗೆ? ಗೊತ್ತಿಲ್ಲ. ಸುಗ್ರೀವಾಜ್ಞೆ ಒಳಗ ಏನು ಮಾಹಿತಿ ಇದೆ ಅಂತ ಹೇಳಿದ್ರೆ, ಇಲ್ಲಿವರೆಗೆ ನೀವು ಏನು ಉಳಿತಾಯ ಹಣ ಕಟ್ಟಿದಿರಿ, ಆನಂತರ ಏನು ಶ್ಯೂರಿಟಿ ಕಟ್ಟಿದಿರಿ. ಈಗ LIC ದುಡ್ಡು ಇಸ್ಕೊಂಡಾರ ನಿಮ್ ಕಡೆ? ಬಾಂಡ್, PRK ಬಾಂಡ್ ಇಸ್ಕೊಂಡಾರೆ ನಿಮ್ ಕಡೆ? ಏನ್ರಿ? ಅಲ್ಲ ಅದಲ್ಲ, ಬೇರೆ ನೀವು ಕಟ್ಟಿದಿರಿ, ಬೇರೆ ಎಲ್ಲಾರು ನೀವು ಕಟ್ಟಿದಿರಿ? ಯಾರ್ಯಾರು ಇಲ್ಲ, ಅವ್ರು ಉಳಿತಾಯ ಅಷ್ಟೇ ಮಾಡಿದ್ರಿಂದ ಅವ್ರಿಗೆ LIC ಕಟ್ಟಿಲ್ಲ ಸರ್. ಯಾರ್ಯಾರು ಕಟ್ಟಿದಿರಿ? ನೀವು ಕಟ್ಟಿದಿರಿ? 3 LIC, ಒಂದೊಂದು LIC 2 ವರ್ಷ ಆಗಿದಾವ ಆಲ್ರೆಡಿ. 2 ವರ್ಷ ಆಗಿದಾವೆ. ಅದ್ರದ್ದು ಲಾಭ ಏನಾದ್ರು ಸಿಕ್ಕೈತೆ ನಿಮ್ಗೆ? ಇವಾಗಿನೂ ಅವ್ರು ಎಷ್ಟು 12 ವರ್ಷ ದವಾಖಾನಿಗೆ ಹೋದಾಗ ಇವರೊಬ್ರು ಹೇಳ್ತಾರೆ, ದವಾಖಾನಿಗೆ ಹೋದಾಗ ಯಾವಾಗ ನಿಮ್ಗೆ LIC ಉಪಯೋಗ ಆಗೈತೆ? ಹೆಲ್ತ್ ಇನ್ಶೂರೆನ್ಸ್ ಆಗೈತ್ರಿ ಯಜಮಾನ್? ಆಗಿಲ್ಲ. ಮತ್ತೆ ಹೇಳ್ತಾರಲ್ಲ ನಿಮ್ಗೆ, ನಾವು ಯಾರು ಪರಮ ಪೂಜ್ಯರ ಅನ್ನೋರು ಹೇಳ್ತಾರೆ, ನಾವು 1.5 ಕೋಟಿ ಜನಕ್ಕೆ ನಾವು ಇನ್ಶೂರೆನ್ಸ್ ಮಾಡಿಸಿದೀವಿ, ಆಸ್ಪತ್ರೆಗೆ ಹೋದ್ರೆ 5 ಲಕ್ಷದವರೆಗೆ ಫ್ರೀ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ನಿಮ್ಗೆ ಏನಾದ್ರು ಉಪಯೋಗ ಆಯ್ತಾ? ಆಗಿಲ್ಲ ಸರ್, ಯಾರಿಗೆ ಆಗಿಲ್ಲ ಸರ್. ಸರ್ ಇವ್ರದ್ದು ಸಮಸ್ಯೆ. ನಿಮ್ಮ ಹೆಸರೇನು? ನಿಂಗಪ್ಪ. ಯಾವರು? ಹೊಳಲೂರು. ಇವ್ರ ಸಮಸ್ಯೆ ಏನಂದ್ರೆ, ಇವ್ರು 3 ಜನ ಬಿಟ್ಟಾರ ಸಂಘ, ಇನ್ನು 5 ಜನ ಇದಾರೆ ಉಳಿದವ್ರು. ಆ ಉಳಿದವ್ರು 5 ಜನಕ್ಕೆ ಇಷ್ಟು ಟಾರ್ಚರ್ ಕೊಡಕತ್ತಾರ್ರಿ, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡಕತ್ತಾರೆ. ಅವ್ರನ್ನ ಕಟ್ಟಿಸ್ರಿ, ನಿಮ್ ಉಳಿತಾಯ ಕೊಡ್ತೀವಿ. ಅಂದ್ರೆ ನೀವು ಹೊಡೆದಾಡ್ಬೇಕೀಗ. ಈಗ ಈಗ ಅಲ್ಲ ತಡಿ, ಇಲ್ಲಿ ಗುದ್ಲಿ ಸಲಿಕಿ ಈಗ ಹೊಲ್ದಾಗ ಕೆಲಸ ಮಾಡಕ್ ಇಟ್ಟಿದೆ. ಇಲ್ಲಿ ನೋಡಿಲ್ದೆ, ಇದು ರೈತಾಪಿ ದೊಡ್ಡ ಕಮ್ತ ಅಂತ ಇದ್ರೆ ಒಕ್ಕಲ್ತನ ಮಾಡೋ ಮನಿ ಇದೆ. ಇವ್ರೇನ ಸಂಘದಲ್ಲ ಸರ್, ಇವನು ರೊಕ್ಕ ಕೊಡಕಂತ ಅವ್ರಿಗೆ ಇವ್ ಕೊಡಕಂತ, ಇವ್ರು ಕೊಡಕಂತ. ಸರಿ ಸರಿ. ನಾವೇನ ತಗೊಂಡ್ ನಾವ್ ಕೊಡ್ಬೇಕಂತ ಅವ್ರಿಗೆ ಉಳಿತಾಯ ಹಣನ. ಈಗ ಪೊಲೀಸರದ್ದು ಹೇಳಿದ್ರಲ್ಲ ಏನೋ, ಯಾವ್ದು ಹೇಳ್ರಿ. ನಿಮ್ಮ ಹೆಸರೇನ? ನಾವು ಕಟ್ಟದ ಬಿಡ್ಬೇಕಂತ ಮಾಡಿದ್ವಿ. ನಾವು ಹೊನ್ನಾಪುರ ಇದಾವ. ಹೊನ್ನಪ್ಪ. ವಾರ 3,500 ಕಟ್ತ ನೋಡ್ರಿ. ಎಷ್ಟು ಸಾಲ ತಗೊಂಡಿರಿ? ಅದು ಒಮ್ಮೆ 1 ಲಕ್ಷ ರೀ. ಒಮ್ಮೆ 1 ಲಕ್ಷ, ಗಂಡ್ಮಕ್ಳ ಸಂಘದಾಗ 1 ಲಕ್ಷ ಕಟ್ಟ ಸಲುವಾಗಿ ತಗೊಂಡಿದ್ದು. 3 ಲಕ್ಷ ತಗೊಂಡವ್ರಿ. ವಾರ 3,500 ರೂಪಾಯಿ ಕಟ್ಟ. 3,500 ರೂಪಾಯಿ ಕಟ್ತೀರಿ. ಆ ಬಳಿಕ ಇದು ಇದ್ರದ್ದೇನೋ ಹೇಳಿದ್ರಿ, ಪೊಲೀಸರು ಬಂದೇನೋ ನಾವು ಕಟ್ಟದ್ ಬಿಡ್ತಾವಂತ ಅಂದ್ರಿ. ಹಂಗನತ್ಲೆ ಪೊಲೀಸರು ಬಿಡ್ತಾನ ಹಿಡ್ಕೊಂಡು ಹೋಗ್ತಾರ. ಪೊಲೀಸರು ಹಿಡ್ಕೊಂಡು ಹೋಗ್ತಾರ ಅಂತ ಹೇಳ್ತಾರೆ. ಯಾರು ಹೇಳ್ತಾರ ಹಂಗ? ಅವ್ರ ಸಂಘದವ್ರಿ. ನೋಡಿ, ರಾಜ್ಯದ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಟ್ಟಿದ್ದಾರೆ. ಏನಾದರೂ ಇವರಿಗೆ ವಸೂಲಿ ಮಾಡುವಂತ ಸಮಸ್ಯೆ ಆದರೆ, ಬಲವಂತವಾಗಿ ವಸೂಲಿ ಮಾಡಿದರೆ ಪೊಲೀಸರು ದೂರು ದಾಖಲಾಗಬೇಕು, ದೂರು ದಾಖಲು ಮಾಡ್ಕೊಳ್ಬೇಕು ಅಂತೇಳಿ. ಇಲ್ಲಿ ಒಬ್ಬ ಅಮಾಯಕ ರೈತರು, ನೀವು ನೋಡಿದ್ರಿ, ಅವರೇನು ಶೋಕಿ ಮಾಡೋರು ಅಂತಾರಲ್ಲ, ಏನೆಲ್ಲ ಬೆಳಿಗ್ಗೆ ಮುಂಜಾನೆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಹೊಲಕ್ಕೆ ಹೋಗ್ತಾರ, ಸಾಯಂಕಾಲ ಮನೆಗೆ ಬರ್ತಾರೆ, ಹೊಲದೊಳಗೆ ದುಡಿತಾರೆ. ಅಮಾಯಕರವರು, ರೂಲ್ಸ್ ರೆಗ್ಯುಲೇಷನ್ ಗೊತ್ತಿರಂಗಿಲ್ಲ. ಅವ್ರಿಗೇನಂತ ಹೆದರ್ಸ್ತಾ ಇದ್ದಾರೆ. ಅವ್ರ ಮಾತಿಂತನೇ ನೀವು ಕೇಳಿದಿರಿ. ನೋಡಿ, ನಾವು ಏನು ಪೊಲೀಸರು ಬರ್ತಾರ, ಜೀಪ್ ತಗೊಂಡು ಬರ್ತಾರ ಅಂತೇಳಿ. ಹೀಗಾಗಿ ಎಲ್ಲರ ಒಂದು ಮಾಹಿತಿಗಿರಲಿ, ಈ ಒಂದು ಏನು ಕರ್ನಾಟಕ ರಾಜ್ಯಪತ್ರ ನಿನ್ನೆ ಹೊರಡಿಸಿದಂತಹ ಈ ಒಂದು ಸುಗ್ರೀವಾಜ್ಞೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರಿಗಾದ್ರೂ ತೊಂದರೆ ಆದರೆ ಪೊಲೀಸರಿಗೆ ತೊಂದರೆ ಆದವ್ರದ್ದು ದೂರು ಕೊಡಬೇಕು. ಹೊನ್ನಪ್ಪ ಅವರೇ, ನೀವು ದೂರು ಕೊಡಬೇಕು. ನೀವು ದೂರು ಕೊಟ್ರೆ, ಹೊನ್ನಪ್ಪ ಅವರೇ, ನೀವು ದೂರು ಕೊಟ್ರೆ FIR ನಿಮ್ಮ ಪರವಾಗಿ ಮಾಡಲೇಬೇಕು ಅಂತ ಹೊಸ ನಿಯಮದೊಳಗಿದೆ. ನಾವ್ ಯಾಕೆ ಇಷ್ಟೊಂದು ಇದನ್ನ ಇಟ್ಕೊಂಡು ಊರು ಅಲ್ಲಾಡಕತ್ತೇವೆ ಹೇಳ್ರಿ?
ಜನರಿಗೆ ಅವರವರು ಮಾತೊಳಗಡೆ ವಿಶೇಷವಾಗಿ ಗ್ರಾಮೀಣದ ಭಾಗದ ಜನಕ್ಕೆ ಅವರ ಭಾಷೆ ಒಳಗೆ ಅರ್ಥ ಮಾಡುವಂತ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಕೆಲವೊಬ್ಬರಿಗೆ ಇದರಿಂದ ಇವತ್ತು ಏನು ಬೆಳ್ತಂಗಡಿ ಇಂತ್ರ ಆ ಯೋಜನೆ ಯಂತ್ರ ಕಳಿಸಿದ್ದಾರೆ ಹೊಡೆದಾಡಕ್ಕೆ, ಯೋಜನೆ ಯಂತ್ರ ಜಗಳಾಡಕ್ಕೆ, ಆ ರೀತಿ ಒಂದು ಪ್ರಯತ್ನ ನಡೆದಿದೆ. ಆದರೆ ವಾಸ್ತವ ಏನಿದೆ, ಗ್ರಾಮಸ್ಥರು ಏನಂತಾರೆ, ಗ್ರಾಮಸ್ಥರು ಅಂದ್ರೆ ಸ್ಥಳೀಯರು, ಇಲ್ಲಿಯವರು. ನೀವೇನು ಬೇರೆ ಊರಿಂದ ಬಂದವ್ರನಪ್ಪ? ಇದೇ ಊರವ್ರು ಹೌದಲ್ಲ? ನಿಮ್ಮನ್ನ ಯಾರಾದ್ರೂ ಕಳಿಸಿದಾರ ಇಲ್ಲಿ? ಸ್ವಯಂ ನೀವೇ ಬಂದಿರ? ಮಾಹಿತಿ ಗೊತ್ತಾಗಿ ನೀವೇ ಬಂದಿದ್ದೀರಿ. ಸರಿ, ಈಗ ನಾವು ನಿಮಗೆ ಕೇಳೋದು ನೀವು ಇನ್ನು ಮೇಲೆ ಒಗ್ಗಟ್ಟಾಗಿ ಇರ್ತೀರಾ? ಯಾಕಂದ್ರೆ ನೀವು ಒಗ್ಗಟ್ಟಾಗಿರ್ಲಿಲ್ಲ ಅಂದ್ರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಅಥವಾ ನೀವೇ ಒಬ್ಬೊಬ್ರು ನೀವಾಗಿ ಹೊಡೆದಾಡ್ಕೊಂತ ಹೋಗ್ತೀರಾ? ಒಗ್ಗಟ್ಟಾಗಿರ್ತೀರಿ. ಇದೀವಿ ಆಲ್ರೆಡಿ. ಕೆಲವು ವ್ಯಕ್ತಿಗಳನ್ನ ಅವರು ಟ್ರ್ಯಾಪ್ ಮಾಡಿ ಅವ್ರಿಗೆ ಮೈಂಡ್ ವಾಶ್ ಮಾಡಿ ಹೆಣ್ಮಕ್ಳಿಗೆ ಮಾಡ್ತಾರೆ, ಹೆಣ್ಮಕ್ಳಿಗೆ ಮಾಡ್ತಾರೆ. ಗಂಡ್ಮಕ್ಳಲ್ಲೂ ಮಾಡಿದ್ದಾರೆ. ಮೈಂಡ್ ವಾಶ್ ಮಾಡಿ ಇದು ಮಾಡ್ತಾ ಇರ್ತಾರೆ. ಮಾಡಿ ಗಂಡ್ಮಕ್ಳಲ್ಲೂ ಮಾಡಿ ನಮ್ಮಲ್ಲೇ ಕಟ್ಟಿರೋದು ಚೆನ್ನಾಗೈತಿ ಅಂತ ಹೇಳೋಷ್ಟು ಮಟ್ಟಕ್ಕೆ ತಂದಾರ. ಈ ಸೌಜನ್ಯ ಹೋರಾಟದಿಂದ ನಿಮ್ಗೆ ಏನಾದರೂ ಅನುಕೂಲ ಆಗಿದೆಯಾ? ಆಗಿದೆಯಾ? ಆಗಿದೆ. ಏನಾಗಿದೆ? ಒಳ್ಳೇದಾಗಿದೆಯಾ? ಇಲ್ಲ, ನೆಮ್ಮದಿಯಿಂದ ಆರಾಮಾಗಿದ್ದೀವ್ರಿ. ಊರಲ್ಲಿ ನೆಮ್ಮದಿಯಿಂದ ಆರಾಮಾಗಿದೆ. ಸೌಜನ್ಯ ಹೋರಾಟದಿಂದ ನಿಮ್ಗೆ ಅನುಕೂಲ ಆಗಿದೆ, ಹೋರಾಟಗಾರರ ಬೆಂಬಲದಿಂದ ಅನುಕೂಲ ಆಗಿದೆ. ನಿಮಗೆ ಆರಾಮಾಗಿ ನೀವೇನ್ ಹೇಳ್ತೀರಿ ಸರ್? ಏನಿಲ್ಲ ಸರ್, ನೀವು ಹೇಳಿದ್ರಲ್ವಾ, ನಮ್ಮ ಗ್ರಾಮದವ್ರನ್ನೇ ಬಂದು ಹೊಡೆದಾಟಕ್ಕೆ ಬಿಡ್ತಾರೆ, ಸೌಜನ್ಯ ಪರ ಹೋರಾಟಗಾರರು ಬಂದು ಜನರಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಒಂದನ್ನು ಹೇಳ್ತೀವಿ. ನಾವು ಸಾರ್ವಜನಿಕರು ಇದೇ ಗ್ರಾಮದವರು ಆಗಿರೋದ್ರಿಂದ ಸೌಜನ್ಯ ಪರ ಹೋರಾಟಗಾರರಿಗೆ ಯಾರೇ ಎಷ್ಟೇ ಬಂದು ಜಗಳ ಹಚ್ಚಿದ್ರು ನಾವು ಕೇಳಲ್ಲ. ಮಾಯಶೆಟ್ಟಿ ತಿಮ್ಮರುಡಿ ಮತ್ತು ಗಿರೀಶ್ ಮಠಣ್ಣನವರ ಬೆಂಬಲಕ್ಕೆ ಉತ್ತರ ಕರ್ನಾಟಕದ ಜನ ಯಾವಾಗಲೂ ಸದಾ ಸಿದ್ಧವಾಗಿ ನಿಮ್ಮ ಬೆಂಬಲಕ್ಕೆ ನಾವು ಇದ್ದೇ ಇರ್ತೀವಿ ಸರ್. ನಿಮ್ಮ ಅಭಿಪ್ರಾಯ? ಸೌಜನ್ಯ ಹೋರಾಟದ ಪರವಾಗಿರ್ತೀರಿ. ಇಡೀ ಉತ್ತರ ಕರ್ನಾಟಕ ಈ ಭಾಗದ ಒಂದು ಗ್ರಾಮ ನಿಮ್ಮ ಬೆಂಬಲ ಇರ್ತದ? ಜೋರಾಗಿ ಹೇಳಿ. ಒಗ್ಗಟ್ಟಿದೆಯಾ ಊರಲ್ಲಿ? ಒಂದ ಮಾತಾಡ್ತಾನೆ. ಇನ್ಸೂರೆನ್ಸ್ 6 ಕಂತ ಕಟ್ಟೇವಿ. ಅದು ಇದು ಹರಪನಹಳ್ಳಿಯಲ್ಲಿ ಸಿಮ್ಕೇರ್ ಪಾಂಡ ಧರ್ಮಸ್ಥಳ ಸಂಘದ ಬುಧವಾರಕ್ಕೊಂದು 20 ರೂಪಾಯಿ ಕಟ್ತವೆ. ಸಾಲ ತಗೊಂಡಲ್ಲ. ಸಾಲ ತಗೊಂಡಿಲ್ಲ. ಸರಿ ಸರಿ ಸರಿ. ಅದು LIC ಪ್ರೈವೇಟ್ LIC ಕಟ್ತಾರೆ. ಅಂದ್ರೆ ಉಳಿತಾಯ ಕಟ್ತಾ ಇದ್ರಿ? ಸಂಬಂಧ ಇಲ್ಲ. ಹೇಳಿ ನೀವೇನೆ ಸರ್. ನೋಡಿ, ಲಾಸ್ಟ್ ಟೈಮ್ ಅಲ್ಲಿ ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಒಬ್ಬರಿದ್ದಾರೆ, ಇಬ್ಬರಿದ್ದಾರೆ, 3 ಜನ ಇದ್ದಾರೆ ಅಂತ ಹೇಳ್ತಾ ಇದ್ರು. ಇವಾಗ ಈ ಪ್ರೆಸೆಂಟ್ಲಿ ಇವಾಗ ನೋಡಿದ್ನಪ್ಪ, ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಕೂಡ ಸೌಜನ್ಯ ಪರ ಹೋರಾಟಗಾರ ಇದ್ದಾರೆ ಸರ್. ಇದಕ್ಕೆ ಅಕ್ರಮ ಬಡ್ಡಿ ದಂಧೆ ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದಾರಲ್ವಾ, ಇದಕ್ಕೆ ನಾವು ಮಂಗಳಾರತಿ ಹಾಡೇ ಆಡ್ತೀವಿ ಸರ್. ನಿಮ್ದು ಬೆಂಬಲ ಇರ್ತದೆ, ಈ ಗ್ರಾಮದ ಬೆಂಬಲ. ಈಗ ನಾವು ಹೋರಾಟಕ್ಕೆ ಕರೆದ್ರೆ ನೀವೆಲ್ಲರೂ ಕೂಡ ಬರ್ತೀರೇನಪ್ಪ? ಸೌಜನ್ಯ ಹೋರಾಟಕ್ಕೆ ತಾವೆಲ್ಲರೂ ಬರ್ತೀರಿ? ನಾವು ಇದನ್ನ ವಿಶ್ವಾಸಕ್ಕೆ ತಗೋಬಹುದಾ? ಉಳಿತಾಯ ಕಟ್ಟಾರಲ್ರಿ, LIC ಮಾಡಿಸ್ಕೊಂಡ್ರಂತ ಬಾಂಡ್ ಕೊಟ್ಟಾರ ಅಂದ್ರ ನಮ್ ಫೋಟೋ ತೆಗೆದು ಹಾಕ್ಯಾರ. ಒರಿಜಿನಲ್ ಇದೆ, ಎಲ್ಲೂ ಕಟ್ಟಕ್ಕಾಗಲ್ಲ. ಈ ಟೈಪ್ ಬಾಂಡ್ ಕೊಟ್ಟಾರ. ಯಾವಾಗ ಕೊಟ್ಟಾರ ಇದನ್ನ ಅವರು ಕಟ್ಟಾಗಿಂದ ಕೊಟ್ಟಾರ. ಯಾವ ವಾಟ್ಸಪ್ಪಿಗೆ ಹಾಕ್ಯಾರ? ಈಗ ನಮ್ಮ ಮನೆಯದ್ದ ಹಾಕಿಸ್ಕೊಂಡು ಈಗ ಹಾಕಿಸ್ಕೊಂಡ್ರಿ. ಸರಿ. ನಾಳೆನೆ ಹೋಗಿ ನಾವು ಅದಕ್ಕೆ ತಲೆ ಕೆಡ್ಸ್ಕೊಂಡ್ರು ಸರ್. ಅವ್ರ ಹೆಣ್ಮಕ್ಳು ನಾಳೆನೆ ಹೋಗಿ ನಿಮ್ಮ ಹತ್ತಿರದ LIC ಆಫೀಸಲ್ಲಿ ಇದು ಒರಿಜಿನಲ್, ಇನ್ನು ಮುಂದೆ ನಾವು ಧರ್ಮಸ್ಥಳ ಸಂಘದಲ್ಲಿ ಕಟ್ಟುವುದಿಲ್ಲ, ಇನ್ನು ಮುಂದೆ ಇದನ್ನ ನಾವು ಆಫೀಸಲ್ಲಿ ಮುಂದುವರಿಸಬಹುದಾ, LIC ಆಫೀಸಲ್ಲಿ ಕಟ್ಟಬಹುದು ಅಂತ ಕೇಳಿ. ಅಲ್ಲ, ಇದು ಮೈಕ್ರೋ ಫೈನಾನ್ಸ್ ಅಂತಂದ ಐತಿ. ಮೈಕ್ರೋ ಫೈನಾನ್ಸ್ ಅಂತ ಐತಿ. ನೋಡಿದೆ, ಮೈಕ್ರೋ ಫೈನಾನ್ಸ್ ಅಂತ ಇದೆ. ಬಜೆಟ್, ಮೈಕ್ರೋ ಬಜೆಟ್. ಅದಕ್ಕೆ ಮೈಕ್ರೋ ಬಜೆಟ್ ಅಂತ ಹೇಳಿದ್ರೆ, ಬಜೆಟ್ ಅಂತಂದ್ರೆ ಉಳಿತಾಯ. ಅದು ಒರಿಜಿನಲ್ ಡೂಪ್ಲಿಕೇಟು ಅನ್ನೋದನ್ನ ಕೇಳಿದ್ವಿ ಸರ್. ಒಬ್ರು ಕ್ಲೇಮ್ ಮಾಡಿದಾರೆ. ಹೆಂಗಂದ್ರೆ SKDRDP ಅವರೇ ಅದಕ್ಕೊಂದು ಅಥಾರಿಟಿ ಲೆಟರ್ ಕೊಡಬೇಕು. ಆ ಲೆಟರ್ ಕೊಟ್ರೆ ಸಮ್ ಅಮೌಂಟ್ ಕಟ್ ಮಾಡ್ಕೊಂಡ್ಬಿಟ್ಟು ಉಳಿದು ಕೊಡ್ತಾರೆ. ಅಂದ್ರೆ ಅಥರೈಸೇಷನ್ ಲೆಟರ್, ಅದು ಪ್ರೊಸೀಜರ್. SKDRDP ಇಂದ ಕಳಿಸ್ಬೇಕು, ಬೇರೆ ಯಾರು ಕಳ್ಸಂಗಿಲ್ಲ. ಆಮೇಲೆ ಇದು LIC ಅಥವಾ ಈ ಇನ್ಶೂರೆನ್ಸ್ ಮಾಡಿದಾರಲ್ಲ, ಫಸ್ಟ್ ಪಾರ್ಟಿ ಯಾರು ಅದಕ್ಕೆ?
ಎಲ್ಲ ಅವರೇ ಇದ್ದಾರೆ. ಅವರೇ ಇದ್ದಾರೆ. ದುಡ್ಡು ಎಲ್ಲಿಂದ ಬಂದಿದೆ ಅವರಿಗೆ? ಡೈರೆಕ್ಟ್ ಆಗಿ LIC ಕಂಪನಿಯಿಂದ ಬಂದಿದೆ, SKDRDP ಇಂದ ಬಂದಿದೆ. ಹಾ ಮಾಹಿತಿ ಅಲ್ಲ, ಬಟ್ ಫಸ್ಟ್ ಪಾರ್ಟಿ ಯಾರದ್ರ? ಸರ್ ಇಲ್ಲಿವರೆಗೆ ಆ ರೀತಿ ಚರ್ಚೆ ಮಾಡಿ ಯಾರು ಇದ್ದಿಲ್ಲ. ಈ ನಂತರ ಎಲ್ಲರೂ ಪ್ರತಿಯೊಬ್ಬ ಮಾನವನ ಚರ್ಚೆ ಮಾಡ್ತಾ ಇದ್ದಾರೆ. ಹೋರಾಟಕ್ಕಾಗಿ ಈಗ ಫೀಲ್ಡ್ ಬಂದಿರಲ್ಲ, ಇನ್ನು ಜನರು ಕೂಡ ಅಷ್ಟೇ ಫೀಲ್ಡ್ ಹೋಗಿ ಅವರು ಕೂಡ ಚರ್ಚೆ ಮಾಡಕ್ ಆಲ್ರೆಡಿ ಈಗ ನಿಮಗೆ ಈಗ ಈ ರೀತಿ ಮಾಡೋದ್ರಿಂತ ನಿಮ್ಗೆ ಅನುಕೂಲ ಆಗ್ತದೋ ಅಥವಾ ನಾವೇನು ಇಲ್ಲಿ ಜಗಳ ಹಚ್ಚಕ್ ಬಂದೇವ ಅಂತ ಅನಿಸ್ತದ ನಿಮಗೆ? ಅಲ್ಲ, ಇದ್ದಿದ್ದು ಹೇಳಿ ಯಜಮಾನ್ರು ಹೇಳ್ರಿ, ನೀವ್ ಹೇಳ್ರಿ. ಅನುಕೂಲ ಆಗೈತಿಲ್ರಿ? ಅನುಕೂಲ ಆಗೈತಿ. ಯಾಕಂದ್ರೆ ಇವರು ಒಂದಿಷ್ಟು ಜನರನ್ನ ಬಿಟ್ಟು ಏನ್ ಮಾಡ್ತಾ ಇದಾರೆ, ಈ ಸಂಘದವ್ರು ಒಂದಿಷ್ಟು ದುಡ್ಡು ಕೊಟ್ಟು ನೀವು ಊರಿಗೆ ಬೆಂಕಿ ಹಚ್ತೀರಿ, ಹಾಳು ಮಾಡಿ ನಿಮ್ಗೇನಾರ ಅನಿಸ್ತದೆ ಹಂಗ? ಆ ತರ ಏನಾರು ನಡ್ಕೊಂಡಿದೀವಿ ಅಥವಾ ಅವ್ರ ಜೊತೆಗೆ ಹೋಗಿ ಜಗಳ ಮಾಡ್ರಿ ಅಂತ ನಾವೇನಾರು ಹೇಳಿದೀವ? ಒಂದ್ ನಿಮಿಷ ನಿಮ್ಮಲ್ಲಿ ಕೇಳ್ಕೊಂತಾನೆ, ಇಲ್ಲಿ ಮಠ ಯಾವುದನ್ನು ನಾವು ದುರುಪಯೋಗ ತಗೊಂಡಿಲ್ಲ. ಅಂದ್ರೆ ನಾವೆಲ್ಲ ಹೆಂಗಿದಾವೆ ಅಂದ್ರೆ ಒಂಥರ ಎಲ್ಲಾ ಒಂದೇ ಮನೆ ಅಣತಂಗಳಾಗಿ ಜೀವನ ಮಾಡ್ಕೊಂತ ಬಂದೇವಿ. ಎಲ್ಲಾ ಸಂಘದ ಜೊತೆಗೆ ಅಷ್ಟ ನಡ್ಕೊಂಡಿದ್ದೇವೆ. ಇಲ್ಲಿಂತ ಈ ಕಡೆ ನೀವೇನ್ ಈಗೇನು ವರದಿ ಕೊಡಕ್ ಹತ್ತಿರಲ್ಲ, ಮುಂದೆ ನೋಡೋಣ ನಿಮ್ಮದು ವರ್ಕೌಟ್ ಆಗತ್ತೆ, ಅವ್ರದ್ದು ವರ್ಕೌಟ್, ನಮ್ದು ವರ್ಕೌಟ್ ಆಗತ್ತೆ ಅಂತ ಚರ್ಚೆ ಮಾಡ್ತೀವಿ ನಾವು ಒಂದ್ಸಲ ಕುತ್ಕೊಂಡು. ಆನಂತರ ಮುಂದುವರಿಯೋದು ಹೋರಾಟ ಯಾವ ರೀತಿ ಹೋರಾಟ ಮಾಡಬೇಕು, ಏನ್ ಕಟ್ಟಬೇಕಾ ಕಟ್ಟಬಾರ್ದು ನಿರ್ಧಾರ ನಾವು ಮಾಡ್ಕೊಂಡು. ಅಲ್ಲ, ಈಗ ರಾಜ್ಯ ಸರ್ಕಾರನೇ ಹೇಳಿದೆ ಯಾರ ತೊಂದರೆ ಒಳಗಿದ್ದೀರಿ ಅನಧಿಕೃತವಾಗಿ ಇದ್ದವರು ಕಟ್ಟಬಾರ್ದಂತ. ಒಂದ್ ವಿಚಾರ ನನ್ನಲ್ಲಿ ಒಂದು ರಿಕ್ವೆಸ್ಟ್ ಕೇಳ್ತೇನೆ, ನಿಮ್ಮಲ್ಲಿ ಕಷ್ಟ ಕಾಲದಾಗ ನಮಗೆ ಹೆಲ್ಪ್ ಮಾಡಿರೋ ಹೌದ್ರೆ ಆ ಕಷ್ಟ ಕಾಲಕ್ಕೆ ನಾವು ಅದು ಸ್ಪಂದನೆ ಮಾಡೋದು, ನಾವು ಅವ್ರಿಗೆ ಋಣವೇ ಆಗ್ಬೇಕು. ಈಗ ನೀವು ಬಂದಿರಲ್ಲ, ನಾವೆಲ್ಲರೂ ಒಂದ್ ಬೆಟಲ್ ಕೂಡ್ತೇವೆ, ಕೂಡ್ಕೊಂಡು ಚರ್ಚೆ ಮಾಡಿ ಮುಂದುವರಿಯೋದು ಯಾವ ರೀತಿ ಹೋದ್ರೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಸರಿ ಉಳಿದಿರ್ತಕ್ಕಂಥ ದುಡ್ಡನ್ನು ಉಳಿತಾಯ ದುಡ್ಡನ್ನು ನಾವ್ ಹೆಂಗ್ ವಾಪಸ್ ನೀನ್ ಎಲ್ಲೇ ಹೋದ್ರು ಅವ್ರು ನಿನ್ ಜೊತೆ ಬೆಂಬಲಕ್ಕೆ ಇರ್ತಾರ. ಅದನ್ನ ಈಗ ನಾವೇ ನಮ್ಮ ಮನೆ ಕಟ್ಟಾರಲ್ರಿ, 5-6 ಸಂಘದವ್ ನಾವು, ನಮ್ ಹಿಂದ 10-15 ಗುಂಪು ಅದಾವ್. ಅವ್ರಿಗೆ ಆಲ್ರೆಡಿ ಸಬ್ಸಿಡಿ ಹಣ ತಗೊಂಡಿದ್ದಾರೆ ಬ್ಯಾಂಕ್ನಾಗ. ಅವ್ರಿಗೆ ಎಲ್ಲಿಂದ ಬಂತು, ಇಲ್ಲಿ ನಾವು ಕಟ್ಟಿರ್ತಕ್ಕಂಥ ಉಳಿತಾಯ ಹಣ ಹೆಂಗ್ ಬಂತು, ನಾವು ಕಟ್ಟಿದ ದುಡ್ಡು ಹೆಂಗ್ ಬಂತು, ನಮಗೆ ಲೋನ್ ಎದರಿಂದ ಕೊಡ್ತಾರೆ ಇವರು, ಬರ್ತಕ್ಕಂಥ ಬೆನಿಫಿಟ್ ಏನು, ಅವ್ರದ್ದು ಏನೈತೆ ಬೆನಿಫಿಟ್ ತಿಳ್ಕೊಂಡು ನಾವು ಮುಂದುವರಿತೇವೆ. ಸರಿ ಸರಿ ಅಣ್ಣ, ಬೆನಿಫಿಟ್ ಬಗ್ಗೆ ಮಾತಾಡಿದಣ, ಲಾಭಾಂಶ ಕೊಟ್ರ ಅಂತಂದು. ಅಲ್ಲ ಕರೆಕ್ಟ್ ನೀವು ಹೇಳಿದ್ ತಪ್ಪಲ್ಲ ನಾ ಹೇಳೋದು ಒಪ್ಪನ. 1 ಲಕ್ಷಕ್ಕೆ ಪ್ರೋತ್ಸಾಹನ 5,000 ರೂಪಾಯಿ ಪ್ರೋತ್ಸಾಹನ ಐತಿ NRLM ಯೋಜನೆ ಒಳಗ. ಅದು SHG ಆಕ್ಟ್ ಒಳಗೆ ಇದು ಬಡ್ಡಿ ಸಬ್ಸಿಡಿ ಅಂತಂದು ಯಾವ್ದು ಪ್ರತಿಯೊಬ್ಬ ಕಡು ಬಡವರಿಗೆ ಕೊಡ್ತಕ್ಕಂಥದ್ದು. 5,000 ರೂಪಾಯಿ ಇವ್ರು ಏನ್ ಮಾಡ್ತಾರ, 600 ಕೋಟಿ ಬಂದೈತಿ, 32 ಲಕ್ಷ ಜನಕ್ಕೆ ನಾವು ಇಂಟು ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟಾಗೈತಿ, ನೀನ ಲೆಕ್ಕ ಮಾಡಿದ್ರು ನಾನು ಲೆಕ್ಕ ಮಾಡಿದ್ರೆ ಮಾಡಿಲ್ಲ. ಈಗ ಹೋರಾಟದಿಂದ ನಿಮ್ಗೆ ಅನುಕೂಲ ಆಗಿದೆ, ಚರ್ಚೆ ಮಾಡಕ್ ನಮ್ಗೆ ಅವಕಾಶ ಇದೆ, ಒಳ್ಳೇದು. ನಾನು ಹೇಳೋದಂದ್ರೆ ಅಷ್ಟೇ ಚರ್ಚೆ ಮಾಡ್ಬೇಕು. ಮತ್ತೊಂದು ಅವ್ರು ಅಂದ್ರೆ ಈಗ ನಮ್ಮವ್ರು ಆಲ್ರೆಡಿ ಸುಮಾರು 4 ವರ್ಷದಿಂದ ನಮ್ ಶೇಖರಣೆ ನೋಡು ಹಸುವ ಇಲ್ಲಿ ಒಂದು ಸುಮಾರು 2 ತಿಂಗಳಿಂದಾನೆ ಹೇಳ್ಕೊಂತ ಬಂದ್ರ ನಾವ್ ಯಾವ್ದಕ್ಕ ತಲೆ ಕೆಡಿಸಿಲ್ಲ. ಇವತ್ತು ನೇರವಾಗಿ ಹಿಂಗ ಅಂದ್ರೆ ಹಿಂಗ ಒಂದು ಫೋನ್ ಮಾಡಿದ್ವಿ, ಆನ್ಲೈನ್ ಸಿಗುತ್ತೆ. ಈಗ ನೀ ಬರ್ಬೇಕು, ಯಾಕಂತ ಹಿಂಗ್ ಚರ್ಚೆ ಮಾಡಿದಾಗ ಏನೋ ವಿಷಯ ಆದ್ರೂ ಹೊಸ ವಿಷಯ. ಈಗ ಅವ್ರ ಏನಂತಾರ RBI ದವ್ರು ಏನ್ ಅಂತಾರಲ್ಲ, ಯಾವ್ದು ಬ್ಯಾಂಕ್ ನಂದ ಕೂಡ ಕಡಿಮೆ ಅಂದ್ರೆ 4 ಕೋಟಿ ಸಾಲ ಐತಿ ನಂದು ಬ್ಯಾಂಕ್ ನಾಗ. ಸಿಬಿಎಲ್ ಪೂರ್ತಿ ಡೌನ್ ಐತಿ ನಂದು. ಸಿಬಿಎಲ್ ಡೌನ್ ಇದ್ರೆ ಬರೀ 10,000 ಸಾಲ ಕೊಡಲ್ಲ ಒಂದ್ ವಿಚಾರದೊಳಗ. ಅದೇ 10 ಮಂದಿ ಗುಂಪಿನ ಹೋಗಿ ಕುತ್ಕಂದ್ರ ಲಕ್ಷ ಸಾಲ ಕೊಡ್ತಿರ್ತಿದ್ರು. ಇನ್ನು ಮುಂದೆ ಯಾವ ರೀತಿ ನಾವು ತಗೋಬಾರ್ದು, ಎಲ್ಲಿಂದ ಬರ್ತದೆ ದುಡ್ಡು ಇವ್ರಿಗೆ? ಬ್ಯಾಂಕ್ನವರು ಸ್ವಲ್ಪ ಹಿನ್ನೆಟ್ ಹಾಕ್ತಾರಂದ್ರ ಇವ್ರು ಯಾಕೆ ಹಿನ್ನೆಟ್ ಹಾಕಲ್ಲ? ಈಗ ನಾವು ಒಂದು ಕೇಳ್ತೇನೆ ನಿಮಗೆ, ಕೊನೆಯದಾಗಿ ಒಂದು ಕೇಳ್ತೇನೆ. ಬ್ಯಾಂಕಿನಿಂದ ಪ್ರತಿ ತಿಂಗಳ 7% 8%ಗೆ ಕೊಡ್ತಾರೆ. NRLM ಸಬ್ಸಿಡಿ ಇದ್ರೆ ಬರೀ 4%. ಬ್ಯಾಂಕಿನಿಂದ ನೇರವಾಗಿ ಯಾವುದೇ ರೀತಿಯಾದಂಥ ಆಧಾರ, ಸೆಕ್ಯೂರಿಟಿ, ನಿಮ್ದು RTC ಉತ್ತಾರ ಏನೂ ಇಲ್ಲ. ನಿಮ್ಗೆ ಅದು ಒಳ್ಳೇದಾಕೈತೆ ಅಂದ್ರೆ ತಿಂಗಳ ಕಟ್ಟಬಹುದು. ಅಲ್ಲ ಪೂರ್ತಿ ಕೇಳ್ಬಿಟ್ರಿ, ಪೂರ್ತಿ ಕೇಳಿ. ನಾವು ಸಾಲ ತಗೊಂಡ್ಕೋ ನಮ್ಮೆಲ್ಲ ಆಸ್ತಿ ಅಡ ಇಟ್ಕೊಂತಾರ. ಅಲ್ಲ ಅಡ ಇಟ್ಕೊಂತಾರ, ಯಾವ ಆಸ್ತಿ ಅಡ ಅಲ್ಲ ಈಗ ಬ್ಯಾಂಕಿನವರೇ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಅಡ ಇಟ್ಕೊಳ್ಳಾರ್ದನೆ ಸ್ವಸಹಾಯ ಗುಂಪುಗಳ ಮುಖಾಂತರ ನಿಯಮ ಇರೋದೇ ಹಂಗಿದೆ. ನಾವು ಈಗ ಕೊಡ್ತೀವಿ, ಈ ಆದೇಶ ಆದಮೇಲೆ ನಾವು ಕೊಡಕ್ಕೆ ರೆಡಿ ಇದೀವಿ. ಏನೋ 3 ತಿಂಗಳಿಗೆ ಒಂದ್ಸಾರಿ ಆದರೂ ಕಟ್ಟಬಹುದು. ನಿಮಗೆ 3 ತಿಂಗಳಿಗೆ ಒಂದ್ಸಾರಿ ಕಟ್ಟಿದ್ರೆ ಒಳ್ಳೇದು, ಅಥವಾ ವಾರ ಕಟ್ಟೋದು ಒಳ್ಳೇದು. ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಒಳಗೆ 8% ಅಥವಾ 4%ಗೆ 3 ತಿಂಗಳಿಗೆ ಒಂದ್ಸಾರಿ ಕಟ್ಟೋದು ಒಳ್ಳೇದು, ಅಥವಾ 20-30% ಒಳಗೆ ವಾರ ಕಟ್ಟೋದು ಒಳ್ಳೇದು. ಅದನ್ನು ನೀವು ತೀರ್ಮಾನ ಮಾಡಬೇಕು. ನಾವು ಇಲ್ಲಿ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ, ಯಾರಿಗೆ ಉಳ್ಳವರಿದ್ದಾರೆ ನೀವು ಕಟ್ಟಬೇಡ್ರಿ ಅಂತ ನಾವು ಯಾರಿಗೂ ಕೂಡ ಯಾವತ್ತಿಗೂ ಕೂಡ ಹೇಳಿಲ್ಲ. ಸರ್, ನಮಗೆ ಇನ್ನೊಂದು ರಿಕ್ವೆಸ್ಟ್,
ಅವರು ಆಧಾರ್ ಕಾರ್ಡ್ನಾಗ ನಮ್ ಲಾಕ್ ಮಾಡ್ಕೊಂಡು ಒಟ್ಟ ಲೋನ್ ಕೊಡಂಗಿಲ್ಲ ಅಂತ ಹೇಳಕತ್ತಾರ ಅವ್ರು. ಹಾ 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 ಯಾರ ಆಧಾರ್ ಕಾರ್ಡ್ ಯಾರು ಲಾಕ್ ಮಾಡಿದಾರೆ? ಲಾಕ್ ಮಾಡ್ತಾರ ಯಾರು ಮಾಡ್ತಾರೆ? ಅವ್ರ ಸಂಘದಾಗ. ಹಾ ಹಾ ಆ ಸಂಘದಾರ ನಮ್ಗೆ ಹೇಳಿರ ಹಾ ಹಾ ಲಾಕ್ ಮಾಡ್ತಾರ, ನಿಮ್ಗೆ ಒಟ್ಟ ಲೋನ್ ಕೊಡಲ್ಲ ಇನ್ಮೇಲೆ. ಎಲ್ಲಿ ಯಾವ್ದು ಬ್ಯಾಂಕ್ನಾಗ ಲೋನ್ ಕೊಡಲ್ಲ, ಯಾವ ಹುಡುಗಿ ನಿಮ್ಗೆ ಸಾಲಿ ಹುಡುಗ ಸಜ್ಜಿದ ಅಪ್ಪವು ಹಿಂಗ ವಿಚಾರ ಮಾಡಿ ಹೇಳಕತ್ತಾರ ಸರ್. ಸರಿ ಸರಿ. ಅದಕ್ಕೆ ನಾವ್ ಹೆಂಗ್ ಮಾಡಕ ಸರ್ ಈಗ? ಅಲ್ಲ, ಅದು ನಿಯಮದ ಪ್ರಕಾರ ಯಾರು ಕೂಡ ಆಧಾರ್ನ ಲಾಕ್ ಮಾಡಕ್ ಆಗೋದಿಲ್ಲ. ಅದು ಅಪರಾಧ ಆಗ್ತದೆ. ಅದು ಅಪರಾಧ ಆಗ್ತದೆ. ಅವ್ರಿಗೆ ಎಲ್ಲಾನು ಹೇಳ್ತಾರೆ ಅವರು. ಕಂಪ್ಲೇಂಟ್ ಕೊಡಿ. ನೇರವಾಗಿ ಕಂಪ್ಲೇಂಟ್ ಕೊಡಿ. ಅವ್ರು ಎಲ್ಲಾನು ಹೇಳ್ತಾರೆ. ಅವರು ಅದನ್ನ ಅವರು ಎಲ್ಲಾನು ಹೇಳ್ತಾರೆ. ಈ ಸ್ತ್ರೀಶಕ್ತಿ ನವೋದಯ ಸಂಘಗಳಿದೆ, ಸಂಜೀವಿನಿ, ಶ್ರೀಶಕ್ತಿ ಇದೆಯಾ? ಪಂಚಾಯತ್ ಸಂಘ ಇದೆ. ಸಂಜೀವಿನಿಯಲ್ಲಿ ಯಾವ ತರ ಇದೆ ಗೊತ್ತಿದೆಯಾ ನಿಮಗೆ? ಸಂಜೀವಿನಿಯಲ್ಲಿ ಉಳಿತಾಯ ಪಾಸ್ಬುಕ್ ಕೊಡ್ತಾರೆ ಸರ್. ಲೋನ್ ಖಾತೆ ಬೇರೆ, ಉಳಿತಾಯ ಪಾಸ್ಬುಕ್ ಇರುತ್ತೆ ಸರ್. ಉಳಿತಾಯ ಪಾಸ್ಬುಕ್ ಕೊಡ್ತಾರೆ. ಮತ್ತೊಂದು ಉಳಿತಾಯ ಹಣ 10 ಸದಸ್ಯರ ನಡುವೆ ಉಳಿತಾಯ ಹಣ ಇರುತ್ತೆ ಸರ್. ಇವ್ರ ಹಾಗೆ ಉಳಿತಾಯ ಹಣ ಅವ್ರ ಅಕೌಂಟ್ಗೆ ತಗೊಳ್ಳೋದು, ಲೋನ್ ಅವ್ರ ಅಕೌಂಟ್ಗೆ ತಗೊಳ್ಳೋದು ಸರ್. ತಿಂಗಳಿಗೊಮ್ಮೆ ಇರುತ್ತೆ ಸರ್. ಮತ್ತೊಂದು ಅದ್ರ ಸಬ್ಸಿಡಿನೂ ಬರುತ್ತೆ ಸರ್. ಅದು ವರ್ಷಕ್ಕೆ ಒಂದ್ಸಲ, 2 ವರ್ಷಕ್ಕೆ ಇದು ಅದು ಏನೇನು ಆದಾಯ ಬರುತ್ತೋ ಅದ್ರ. ಮತ್ತೊಂದು ರಿಸಲ್ಯೂಷನ್ ಮಾಡ್ತಾರೆ ಸರ್. ಅವ್ರು 10 ಜನ ಸೇರಿ ನಾವು ಯಾರಿಗೆ ಉಳಿತಾಯ ಕೊಡಬೇಕು, ನಾವು ಬ್ಯಾಂಕ್ ಇಂದ ಎಷ್ಟು ಸಾಲ ತಗೊಂಡಿದೀವಿ ಅದನ್ನ ರಿಸಲ್ಯೂಷನ್ ಒಂದು ಬುಕ್ ಮಾಡ್ತಾರೆ. ಯಾರೆಲ್ಲ ಇದ್ದೀರಾ ಇಲ್ಲಿ ಸಂಜೀವಿನಿ ಇದ್ದೀರಾ ನೀವು? ಸಂಜೀವಿನಿಯಲ್ಲಿ ಇದಾರೆ ಸರ್. ಅಂದ್ರೆ ಒಂದ್ ಸ್ವಲ್ಪ ಈ ಕಡೆ ಈ ಧರ್ಮಸ್ಥಳ ಆಕ್ಟಿವ್ ಬಾಳ ಇರೋದಕ್ಕೆ ಪಂಚಾಯತ್ ಸಂಘ ಮಾಡಾಕ ಅದನ್ನ ಬಹಳ ಇದು ತಗೊಂಡಿಲ್ಲ ಸರ್. ಈಗ ಆಗ್ತಾ ಇದೆ ಸರ್. ಅಂದ್ರೆ ಅವ್ರ ಮುಂಚೆ ಈಗ ಆಗ್ತಾ ಇದಾವಲ್ಲ. ನಾವೇನ್ ಮಾಡ್ತಾ ಇದೀವಿ ಸರ್, ಈಗ ನಮ್ಮಲ್ಲಿ BDCC ಬ್ಯಾಂಕ್ ಇದೆ ಸರ್. ಈಗ ಮೊನ್ನೆ ರಾಮಕೃಷ್ಣ ಸರ್ ನಮಗೆ ಹೇಳಿದಾಗ ಈಗ ಟಾರ್ಗೆಟ್ ಮಾಡ್ಯಾರ, ಇಷ್ಟು ಕೋಟಿ ಒಂದು ಬ್ಯಾಂಕಿಗೆ ಕೊಡ್ಬೇಕು, ನಾವು ಇಷ್ಟು ಒಂದು ಬ್ರಾಂಚ್ ಕೊಡ್ಬೇಕು ಅನ್ನಂಗ BDCC ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಾರ ಹೇಳ್ಯಾರ. ಈಗ ಮ್ಯಾನೇಜರ್ 10 ಜನ ಮೆಂಬರ್ ಅವ್ರು ಬಂದೆ ಅಂದ್ರೆ ನಾವು ಅವ್ರಿಗೆ ಅವ್ರ ಆಧಾರ್ ಕಾರ್ಡ್ ನೋಡಿ ಅವ್ರು ಕರೆಕ್ಟ್ ಅದಕ್ಕೆ ಸಿವಿಲ್ ಸಂಬಂಧಪಡಲ್ಲ ಸರ್. ಯಾವ್ದೋ ಸ್ವಸಹಾಯ ಸಂಘಗಳು ಗುಂಪುಗಳಿಗೆ ಗುಂಪು ಮಾಡಿದಾಗ ಅವ್ರು ಭದ್ರತೆ ತಗೊಂತಾರ ಸರ್. ಅವ್ರು ಭದ್ರತೆ ತಗೊಂಡು ಬಾಂಡ್ ಮಾಡಿಸ್ಕೊಂಡು ಅವ್ರ 10 ಜನಕ್ಕೂ ಸಾಲನ ಅವ್ರು ಹೇಗೆ ನಿಯಮ ಪ್ರಕಾರ ಮಾಡ್ಬೇಕು. ಮತ್ತೊಂದು ಯಾವುದೇ ಈ ಧರ್ಮಸ್ಥಳ ಶ್ರೀ ಕ್ಷೇತ್ರ SKDRDP ಮಾಡಿದ್ರೆ ಸರ್, ಉಳಿತಾಯ ಖಾತೆನ ಅವ್ರು ತಗೊಳಲ್ಲ ಸರ್. ಉಳಿತಾಯ ಏನಾದ್ರು ನಿಮ್ಮ 10 ಮಂದಿ ನಡುವೆ ಇರುತ್ತೆ ಅಂತ ಹೇಳ್ತಾರೆ ಸರ್. ನೀವು ಪಾಸ್ಬುಕ್ ಆದ್ರೆ ಇಡಬಹುದು, ನಿಮ್ಮಲ್ಲೇ ಬಡ್ಡಿ ವಿತರಣೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅಂದ್ರೆ ಈಗ ಉಳಿತಾಯ, ಈಗ ಈ ಧರ್ಮಸ್ಥಳ ಸಂಘ ಕಟ್ಟಿದ್ದು ಉಳಿತಾಯ ನಿಮ್ಮ ಹತ್ರ ಇಲ್ಲ, ನಿಮ್ಮ ಸಂಘದೊಳಗಿಲ್ಲ ಇಲ್ಲ, ಯಾರ್ದು ಉಳಿತಾಯ ನಿಮ್ಮ ಹತ್ರ ಇಲ್ಲ. ದುಡ್ಡು ಅವರೇ ತಗೋತಾರೆ. ಹಾ ಹಾ ಸರಿ. ಈಗ 20 ರೂಪಾಯಿ 50 ರೂಪಾಯಿ ಕಟ್ತಾರಲ್ಲ, ಎಂಟ್ರಿ ಆಗಿರ್ತೈತೆ, ಪ್ರತಿ ವಾರ ಅವ್ರ ಅಕೌಂಟ್ಗೆ ಅವ್ರ ಅಕೌಂಟಿಗೆ ಹೋಗ್ತೈತೆ. ಆದ್ರೆ ಸಂಘದೊಳಗಿಲ್ಲ. ಅದು ಸಂಘದೊಳಗೆ ಉಳಿತಾಯ ಲೋನ್ ಖಾತೆ ಲೋನ್ ಸ್ಟೇಟ್ಮೆಂಟ್ ಒಳಗೂ ಇಲ್ಲ ಸರ್. ಯಾವ್ದು ಲೋನ್ ಸ್ಟೇಟ್ಮೆಂಟ್ ಜಮೀನೇ ಇಲ್ಲ. ಎಲ್ಲಿ ಕೇಳಿದೆ ಅಂದ್ರೆ ಸರ್, ಅದು ಬುಕ್ ದಲ್ಲಿದೆ ಅಂತಾರೆ. ಅಂದ್ರೆ ಬ್ಯಾಂಕ್ ನಿಂದ ಇವ್ರು ಲೋನ್ ಕೊಡೋದು, ಬುಕ್ ದಲ್ಲಿ ಇವ್ರು ಮೇಂಟೈನ್ ಮಾಡೋದು. ಅದು ಏನಂದ್ರೆ ಥರ್ಡ್ ಪಾರ್ಟಿ ಎಲ್ಲ ಕೈಗೂ ತಗೊಳಂಗ ಆಗ್ಬಿಡುತ್ತೆ. ಸರಿ. ಈಗ ಕೊನೆಯದಾಗಿ ನೀವು ಈಗ ಎಲ್ಲರೂ ಅಂದ್ರೆ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ, ಅಂದ್ರೆ ಮನಸ್ಸಿಗೂ ನೇರವಾಗಿ ಕೇಳಿಲ್ಲ ಅಂತಂದ್ರು ಮನಸ್ಸು ಒಳಗಡೆ ಇವ್ರಿಗೆ ಏನ್ ಲಾಭ, ಇವ್ರು ಯಾಕೆ ಬಂದಿದ್ದಾರೆ, ರಾತ್ರೋರಾತ್ರಿ ಈಗ 9, 9:30, 10 ಆಗಕ್ಕೆ ಬಂತು, ಇಷ್ಟೊತ್ತಿನವರೆಗೂ ಕೂಡ ಯಾಕೆ ಗ್ರಾಮದಲ್ಲಿ ಸುತ್ತಾಡ್ತಾ ಇದ್ದಾರೆ, ಇವ್ರಿಗೇನಾದ್ರೂ ಲಾಭ ಇರಬೇಕಲ್ಲ. ಸಹಜವಾಗಿ ಜನಸಾಮಾನ್ಯರಿಗೆ ಪ್ರಶ್ನೆ ಬರ್ತದೆ. ನಾನು ಒಂದು ವಿಚಾರವನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ, ಎಲ್ಲರ ಜೊತೆಗೆ. 12 ವರ್ಷಗಳ ಹಿಂದೆ ಸೌಜನ್ಯ ಅನ್ನುವಂತಹ ಒಬ್ಬ ವಿದ್ಯಾರ್ಥಿನಿ ಆ ಶಾಲೆ, ಆ ಕಾಲೇಜನ್ನು, SDM ಕಾಲೇಜನ್ನು ಧರ್ಮಸ್ಥಳದಲ್ಲಿಯೇ, ಹೊರಗಡೆ ಅಲ್ಲ, ಆ ಕಾಲೇಜನ್ನು ನಂಬಿಕೊಂಡು ಹೋಗಿದ್ಲು. ಸಾಯಂಕಾಲ ಬರುವಂಥ ಹೊತ್ತಿಗೆ ಅವಳು ಕಿಡ್ನ್ಯಾಪ್ ಆಗ್ತದೆ. ಇಡೀ ರಾತ್ರೋರಾತ್ರಿ ಸಾವಿರಾರು ಜನ ನಿಮ್ಮಂಥ ಗ್ರಾಮಸ್ಥರು, ಹೆಂಗೆ ಇಲ್ಲಿ ಗ್ರಾಮ ಇದೆ, ಹೊಳಲು ಗ್ರಾಮ, ಅಲ್ಲಿನೂ ಕೂಡ ಅದು ಕೂಡ ಗ್ರಾಮನೇ, ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲು ಸಾವಿರಾರು ಜನ ಸೇರ್ತಾರೆ, ಹುಡುಕಾಡ್ತಾರೆ, ಸಿಗಲ್ಲ. ಮರುದಿನ 10 ಗಂಟೆಗೆ ಆ ಹೆಣ್ಣುಮಗಳು ಶವ ಆಗಿ, ಬೆತ್ತಲೆಯಾಗಿ, ಮರ್ಮಾಂಗದಲ್ಲಿ 6 ಇಂಚು ಮಣ್ಣು ತುಂಬಿಸಿ ಗುದ್ದಿ ಕೊಂದು ಎಸೆದು ಹೋಗಿರ್ತಾರೆ. ನ್ಯಾಯ ಕೇಳಿದರೆ ಮಹೇಶ್ ಶೆಟ್ಟಿ, ತಿಮ್ಮರೋಡಿ ಅಂತವರು ನ್ಯಾಯ ಕೇಳಕ್ಕೆ ಹೋದರೆ ಅವರಿಗೆ ರೌಡಿ ಶೀಟರ್ ಪಟ್ಟ ಕಟ್ತಾರೆ, ಧರ್ಮ ವಿರೋಧಿ ಪಟ್ಟ ಕಟ್ತಾರೆ. ಅದಕ್ಕಿಂತ ಮುಂಚೆ ಪದ್ಮಲತಾ ಅನ್ನುವಂತಹ ಅವಳು ಕೂಡ ಹುಡುಗಿ, ಸ್ಟೂಡೆಂಟ್, ಅವಳು 30 ದಿನ ರೇಪ್ ಮಾಡ್ತಾರೆ. 30 ದಿನ ಎಲ್ಲ ರಾಕ್ಷಸರು ಸೇರಿಕೊಂಡು ಶವ ಕೊಳತು ಸಿಗ್ತದೆ. ನ್ಯಾಯ ಕೇಳಿದರೆ ಅಪರಾಧಿ ಯಾರು ಸಿಗಲಿಲ್ಲ. ಸೌಜನ್ಯ ಕೊಲೆ ಪ್ರಕರಣ ಅಪರಾಧಿ ಯಾರು ಸಿಗಲಿಲ್ಲ. ಮಾವುತ, ಆನೆ ಮಾವುತನ ನಾವು ಮರ್ಯಾದೆ ಕೊಡ್ತೇವೆ, ಗೌರವ ಕೊಡ್ತೀವಿ ಆನೆ ಮಾವುತನಿಗೆ. ಆನೆ ಮಾವುತ ಅವನ ತಂಗಿನೂ ಕೂಡ ಬರ್ಬರಗವಾಗಿ ಒಂದೇ ಗುಡ್ಸ್ನಲ್ಲಿ ಕೊಂದು ಹಾಕ್ತಾರೆ. ಇದುವರೆಗೂ ಕೂಡ ಆರೋಪಿ ಸಿಗುವುದಿಲ್ಲ. ನಮ್ಮ ಗ್ರಾಮದೊಳಗೆ ಆಗಿದ್ರೆ ನಾವೇನು ಮಾಡ್ತಿದ್ವಿ, ಏನು ಮಾಡ್ತಿದ್ವಿ ನಾವು? ಕುತ್ತಿಗೆ ಕೊಯ್ದು ಬಿಡ್ತಿದ್ವಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಹಂಗೆ
ಆದರೆ ಅಲ್ಲಿ ಪ್ರತಿ ಸಾರಿ ಇವ್ರು ಏನು ಹೆದರ್ಸ್ತಾರೆ, ದೇವಸ್ಥಾನ, ಅದು ಹಿಂದೂಗಳ ದೇವಸ್ಥಾನ, ನ್ಯಾಯ ಕೇಳಿದರೆ ನೀವು ದೇವಸ್ಥಾನಕ್ಕೆ ಅಪಮಾನ ಮಾಡ್ತೀರಿ ಅಂತ ಹೇಳ್ತಾರೆ. ನನ್ನ ಮನೆ ಕಳುವು ಆಯಿತು, ಕಳ್ಳನ್ನು ಹುಡುಕಿ ಕೊಡ್ರಿ ಅಂತ ಹೇಳಿದ್ರೆ ನಾ ಮನೆಗೆ ಅಪಮಾನ ಮಾಡ್ದಂಗ? ನನ್ನ ಮನೆ ಕಳುವಾಗೈತಿ, ನಾ ಕಳ್ಳನ್ನು ಹುಡುಕಕ್ಕೆ ಕೊಡ್ರಿ ಅಂತ ಕೇಳಿದ್ರೆ ಮನೆಗೆ ಅಪಮಾನ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಯಾವಾಗ ಹೋರಾಟ ಪ್ರಾರಂಭ ಆಗ್ತದೋ ಈ ಸಂಘಗಳನ್ನು ದುರುಪಯೋಗ ಪಡಿಸ್ಕೋತಾರೆ. ನೋಡಿ, ನೀವು ಸಂಘದವರು, ಮಂಜುನಾಥ ಸ್ವಾಮಿ ಫೋಟೋ ಐತೆ, ಅಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ನಮಗೆ ಬೈತಾ ಇದ್ದಾನೆ ಕಾವಂದ್ರಿಗೆ, ನೀವು ಹೋಗಿ ಅವನಿಗೆ ಬೈರಿ. ಈಗಲೂ ಕೂಡ ಈಗ ನಾ ಲೈವ್ ಒಳಗಿದ್ದಾಗಲೂ ಕೂಡ ಆ ಸಂಘದವ್ರ ಕಡೆ ಅಂತಾನೆ ನನಗೆ ಬೈಸ್ತಾ ಇರ್ತಾರೆ. ಈ ಲೈವ್ ಒಳಗೆ ಬರ್ತಾ ಇದ್ದಾವಲ್ಲ, ಇವೆಲ್ಲ ಅವೇ ಪೇಮೆಂಟ್ ಗಿರಾಕಿ. ಆದರೆ ನಾವು ಒಂದು ಗಟ್ಟಿ ನಿರ್ಧಾರ ಮಾಡಿದ್ದೀವಿ, ಈ ರಾಜ್ಯದಲ್ಲಿ ಅತ್ಯಾಚಾರ ನಿಲ್ಲಬೇಕು. ಅವಳು ಸೌಜನ್ಯ ಬರೀ ಆ ಮನೆ ಹೆಣ್ಮಗಳಲ್ಲ, ಎಲ್ಲರ ಮನೆ ಈ ನಾಡಿನ ಮಗಳವಳು. ನಮಗೂ ಕೂಡ ಹೆಣ್ಮಕ್ಳಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ತಾಯಂದಿರಿದ್ದಾರೆ. ಹೀಗಾಗಿ ಅತ್ಯಾಚಾರ ಅನ್ನೋದು ನಿಲ್ಲಬೇಕು. ಯಾರು ಪ್ರಭಾವಿಗಳ ನಾವೇ ದೊಡ್ಡವರು, ನಾವೇನು ಮಾಡಿದರೂ ನಡೀತದೆ. ನಮ್ಮ ಹತ್ರ ಸರ್ಕಾರನೇ ಐತೆ, ನಮ್ಮ ಹತ್ರ ಜಡ್ಜ್ಗಳದಾರೆ, ನಮ್ಮ ಹತ್ರ ಮೀಡಿಯಾ ಐತೆ. ಹಿಂಗೆ ಅಂದವ್ರಿಗೂ ಕೂಡ ನಾವು ಸುಮ್ಮನೆ ಬಿಟ್ಟಿಲ್ಲ. ಇದು ಸೌಜನ್ಯಳ ಶಕ್ತಿ. ಅವ್ರು ಎಷ್ಟೇ ಲಗಾಟ ಹೊಡೆದ್ರು ಕೂಡ ಇವತ್ತು ಸೌಜನ್ಯ ಶಕ್ತಿ ನಮ್ಮನ್ನು ಅಷ್ಟು ದೂರದಿಂದ ಹೊಳಲು ಗ್ರಾಮಕ್ಕೆ ಕರ್ಕೊಂಡು ಬಂದಿದೆ ಅಂತ ಹೇಳಿದರೆ ಅದು ಸೌಜನ್ಯ ಶಕ್ತಿ. ನನಗೆ ಬಹಳ ಖುಷಿ ಆಯಿತು. ತಾವೆಲ್ಲರೂ ಸೇರಿ ಸೌಜನ್ಯ ಹೋರಾಟಕ್ಕೆ ಬೆಂಬಲ ಕೊಡ್ತೀರಿ, ಈ ಗ್ರಾಮಸ್ಥರು ಒಗ್ಗಟ್ಟಾಗಿದ್ದೀರಿ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಯಿತು. ನಿಮ್ಮೆಲ್ಲರ ಒಂದು ಸಹಕಾರ ಇದೇ ಇರಲಿ. ಮತ್ತು ಯಾವುದೇ ರೀತಿಯಾದಂಥ ನಿಮಗೆ ಸಹಕಾರ ಬೇಕು, ಕಾನೂನಿನ ಒಂದು ಸಲಹೆ ಬೇಕಿದ್ದೆ ಅಂತ ಹೇಳಿದ್ರೆ ಖಂಡಿತ ನಾವು ನಿಮ್ಮ ಜೊತೆಗಿರ್ತೀವಿ. ಏನೇ ಡೌಟ್ ಇದ್ರೂ ಕೂಡ ನಾವಿಲ್ಲಿ ಊರಲ್ಲಿ ಎಲ್ಲರೂ ತಿಳ್ಕೊಳ್ಳಿ, ನಾವು ಗ್ರಾಮದಲ್ಲಿ ದ್ವೇಷ ಹಚ್ಚಕ್ಕೆ ಬಂದಿಲ್ಲ, ಊರನ್ನು ಒಗ್ಗೂಡ್ಸೋಕೆ ಬಂದಿದ್ದೀವಿ. ನಾವು ಯಾವತ್ತಿಗೂ ಕೂಡ ಕೈಯಲ್ಲಿ ಸೂಜಿ ದಾರ ಹಿಡ್ಕೊಂಡು ಹೋಗ್ತೀವಿ ಅಂದರೆ ಎಲ್ಲರನ್ನೂ ಸೇರ್ಸಕ್ಕೆ ಹೋಗ್ತೀವಿ ಹೊರತು ಕತ್ರಿ ಹಿಡ್ಕೊಂಡು ಹೊಂಟಿಲ್ಲ. ನಾವು ಕತ್ರಿ ಕೆಲಸ ಏನು ಕಟ್ ಮಾಡ್ತೈತಿ, ಸೂಜಿ ಮತ್ತೆ ದಾರದ ಕೆಲಸ ಏನು ಹೊಲಿತೈತಿ. ಎಲ್ಲರನ್ನು ಕೂಡ ಇಲ್ಲಿ ನೀವು ಯಾವ ಜಾತಿ ಯಾವ ಪಕ್ಷ ನಾವು ಖಂಡಿತ ಕೇಳಿಲ್ಲ, ಅದು ನಮ್ಮ ಆಸಕ್ತಿನೂ ಅಲ್ಲ. ಬೇರೆ ಬೇರೆ ಪಕ್ಷದವ್ರು ಇರ್ತೀರಿ, ಬೇರೆ ಬೇರೆ ಜಾತಿಯವರು ಇರ್ತೀವಿ, ಕುಲ ಪಂಥ ಬೇರೆ ಬೇರೆ ದೇವ್ರನ್ನ ನಂಬೋರು ಇರ್ತೀರಿ. ಎಲ್ಲರನ್ನು ಕೂಡ ಒಗ್ಗೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದರೆ ಶೋಷಣೆ ಯಾವಾಗ ಆಗುತ್ತೆ, ಎಲ್ಲೆಲ್ಲಿ ಆಗುತ್ತೆ, ನಿಮ್ಮ ಪರವಾಗಿ ನಾವು ಇರ್ತೀವಿ ಅಂತ ಹೇಳ್ತಾ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಒಂದು ವಿಶೇಷ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ.